Hello, Mokle, welcome to Simplified Minds. And ಈ ವಿಡಿಯೋದಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟೆನ್ಸ್ ನಿಮ್ಮ KCET ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಐ ಟೇಕನ್ ರಿಯಲಿ ಗುಡ್ ನಂಬರ್ ಆಫ್ ಕ್ವಶನ್ಸ್, ಎಲ್ಲ ನ್ಯೂಮರಿಕಲ್ ಸೆಟ್ ತಗೊಂಡಿದ್ದೀನಿ. ಅಂಡ್ ಆಲ್ಸೋ ಐ ಯೂಸಿಂಗ್ ಸೇಮ್ ಟೆಕ್ನಿಕ್ಸ್. ಆಲ್ರೆಡಿ ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಲ್ಲಿ ಐ ಹ್ಯಾವ್ ಟೋಲ್ಡ್ ಲಾಟ್ ಆಫ್ ಮೆಥಡ್ಸ್ ಲೈಕ್ ಯಾವ ರೀತಿ ಸಾಲ್ವ್ ಮಾಡಬೇಕು, ಫ್ರಾಕ್ಷನ್ಸ್ ಬಂದು ಯಾವ ರೀತಿ ಮಾಡಬೇಕು ಅಂತ ಸೇಮ್ ಕೈಂಡ್ ಆಫ್ ಮೆಥಡ್ಸ್ ಐ ಯೂಸಿಂಗ್ ಹಿಯರ್ ಆಲ್ಸೋ. ಅಂಡ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಮಕ್ಕಳೇ, ಕಾಂಪಿಟೇಟಿವ್ ಎಕ್ಸಾಮ್ ಇಟ್ಸ್ ನಾಟ್ ಅಬೌಟ್ ದ ಮೆಥಡ್ಸ್, ಇಟ್ಸ್ ಆಲ್ ಅಬೌಟ್ ಯುವರ್ ಅಪ್ರೋಚ್. ನೀವು ಯಾವ ರೀತಿ ಸಾಲ್ವ್ ಮಾಡ್ತೀರಾ, ಯಾವ ರೀತಿ ಎಲಿಮಿನೇಟ್ ಮಾಡ್ತೀರಾ ಆನ್ಸರ್ನ ಅಂತ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆನಾ? ಫಸ್ಟ್ ಲೆಟ್ಸ್ ಡೈರೆಕ್ಟ್ಲಿ ಸ್ಟಾರ್ಟ್ ದ ಫಸ್ಟ್ ಕ್ವಶನ್. Now coming to first question, if a slab of insulating material of 4 into 10 power minus 3 meter thick is introduced between the plates of parallel plate capacitor, the separation between the plates has to be increased by 3.5 10 power minus 3 to restore the capacity to original value. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಕ್ಲಿಯರ್ ಆಗಿ ನೋಡಿ. ಕ್ವಶನ್ ಅರ್ಥ ಮಾಡ್ಕೊಂಡು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ನೋಡಿದ ತಕ್ಷಣ ಒಂಥರ ದಟ್ ಇಸ್ 50%. ಓಕೆ, ಕ್ವಶನ್ ನೋಡಿದ ತಕ್ಷಣ ಏನು ಅನ್ಸೋದು, ಏನಪ್ಪ ಇದೇನೋ ಇನ್ಕ್ರೀಸ್ ಬೈ ಡಿಕ್ರೀಸ್ ಬೈ ಅಂತ. ಸೊ ಡೋಂಟ್ ಗೆಟ್ ಟೆನ್ಸ್. ಫಸ್ಟ್ ಥಿಂಗ್ ಇಸ್ ಕ್ವಶನ್ ನೋಡಿದ ತಕ್ಷಣ ತಲೆ ಕೆಡ್ಸ್ಕೊಬೇಡಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ಈಸಿ, ಜಸ್ಟ್ ಹ್ಯಾವ್ ಟು ನೋ. ಪ್ರತಿಯೊಂದು ಕ್ವಶನ್ಗೂ ಒಂದು ಕಾನ್ಸೆಪ್ಟ್ ಇರುತ್ತೆ, ಪ್ರಾಬ್ಲಮ್ ಒಂದು ಫಾರ್ಮುಲಾ ಇರುತ್ತೆ, ಅಷ್ಟು ಗೊತ್ತಿದ್ರೆ ಸಾಕು. ಯಾವುದೇ ಟೈಪ್ ಕ್ವಶನ್ ಬಂದು ನೀವು ಮಾಡ್ಬೋದು. ನನಗೆ ಸ್ಟೂಡೆಂಟ್ ಇಷ್ಟ ಹೇಳೋದು, ಸಿ ಬಿಕಾಸ್ ದಿಸ್ ಕೈಂಡ್ ಆಫ್ ಕ್ವಶನ್ ನೆವರ್ ಕೇಮ್ ಇನ್ KCET. ನೀವು ಯಾವುದೇ ಪ್ರೀವಿಯಸ್ ಚೆಕ್ ಮಾಡಿದ್ರು KCET ಬಂದೇ ಇರಲಿಲ್ಲ ಆಕ್ಚುಲಿ. ಬಟ್ ದಿಸ್ ಇಸ್ ಅ ಕಾಮನ್ ಕಾನ್ಸೆಪ್ಟ್ ಕ್ವಶನ್ ಆಕ್ಚುಲಿ, ಡೈಲೆಕ್ಟ್ರಿಕ್ ಇನ್ಸರ್ಟ್. ಬಟ್ ದೇರ್ ಲಾಟ್ ಆಫ್ ಕ್ವಶನ್ಸ್ ಇನ್ KCET has come where you have to insert dielectric constant. Dielectric ಇಟ್ಟಾಗ ಅದ್ರ ವ್ಯಾಲ್ಯೂ ಚೇಂಜ್ ಆಗ್ತದೆ. ಲಾಟ್ ಆಫ್ ಥಿಂಗ್ಸ್ ಆಸ್ಟ್ various types. In fact, KCET 2021 they really asked a very good question, especially almost questions were like equal to NEET type of question. Even I think I have taken some more questions somewhere here. And even this is also a very good question, like something like series and parallel. Okay. Anyway, so come to first question here now. Question ಏನು ಗೊತ್ತಾ, ಇಲ್ಲಿ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಏನು ಗೊತ್ತಾ, ಒಂದು ಕೆಪಾಸಿಟರ್ ಇದೆ. ವಿ ಹ್ಯಾವ್ ಅ ಕೆಪಾಸಿಟರ್. ಸೊ ಈ ಕೆಪಾಸಿಟರ್ ನಮ್ಗೆ ಗೊತ್ತಿದೆ ಫಾರ್ಮುಲಾ C is equal to A epsilon naught by D ಅಂತ. ಓಕೆನಾ? There is one more capacitor basically here, one more. So they're saying that a slab of insulating material is inserted of this thickness is introduced between these plates. ಈಗ ನೀವು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಈ ಪ್ಲೇಟ್ಸ್ ಮಧ್ಯದಲ್ಲಿ ಒಂದು ಸ್ಲ್ಯಾಬ್ ನ ಇನ್ಸರ್ಟ್ ಮಾಡ್ತಾ ಇದೀವಿ. ದಟ್ ಥಿಕ್ನೆಸ್ ಆಫ್ ದ ಸ್ಲ್ಯಾಬ್ ಇಸ್, ಅದರ ಥಿಕ್ನೆಸ್ ಏನಾಗುತ್ತೆ T ಅಂತಿದೆ. ಓಕೆನಾ? ಸೊ ಈಗ you can directly get, there's one formula also for this. I'll give one shortcut formula also at the end of this, but I'll explain first. The explanation ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಓಕೆ, C is equal to ಈಗ ಇದು ಇನ್ಸರ್ಟ್ ಮಾಡಿದ್ರೆ ಏನಾಗುತ್ತೆ, ದಿಸ್ ಒನ್ ಮೋರ್ ವಿ ಹ್ಯಾವ್ ಎ ಫಾರ್ಮುಲಾ. C is equal to A epsilon naught by D minus T plus T by K. This formula you must know. ಅಂದ್ರೆ if there is a thickness, dielectric of thickness T is introduced between this parallel plate PPC, then what will happen? Usually ಏನಾಗುತ್ತೆ ಅಂದ್ರೆ, ಡೈಲೆಕ್ಟ್ರಿಕ್ ಇಟ್ಟಾಗ ಕೆಪಾಸಿಟೆನ್ಸ್ ಜಾಸ್ತಿ ಆಗುತ್ತೆ. ಒಂದ್ ವೇಳೆ ಫುಲ್ ಆಗಿ ಡೈಲೆಕ್ಟ್ರಿಕ್ ಇಟ್ಟರೆ ಕೆಪಾಸಿಟೆನ್ಸ್ KTM ಜಾಸ್ತಿ ಆಗುತ್ತೆ. ಅದೆಲ್ಲ ಅಗೇನ್ ಡಿಪೆಂಡ್ಸ್ ಆನ್. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ JEE ಮೀನ್ಸ್ ಎಲ್ಲ ದಿಲ್ಲಿಗೆ 2 ಸೀರೀಸ್, 2 ಪ್ಯಾರಲ್, K1 K2 K3 ಅಂತ ಕೊಡ್ತಾರೆ. ಬಟ್ CET ನೋ ಪ್ರಾಬ್ಲಮ್, ಜಸ್ಟ್ ಅಟ್ಲೀಸ್ಟ್ ಯು ಶುಡ್ ನೋ ದಿಸ್ ಮಚ್. ಅಂದ್ರೆ ಎಫೆಕ್ಟ್ ಅಂದ್ರೆ ಇದು ಗೊತ್ತಾಯ್ತು ಈಗ. ಅಂದ್ರೆ ಕಾಮನ್ ಸೆನ್ಸ್ ಏನ್ ಹೇಳ್ತಂದ್ರೆ, ವೆನ್ ಐ ಪುಟ್ ದಿಸ್ ಡೈಲೆಕ್ಟ್ರಿಕ್ then what happens, the capacitance will increase. ಆದರೆ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, what they will do to see, I don't want, see they want to restore the capacitance to the original value. I think it's capacitance to the original value. ಅಂದ್ರೆ ಏನು, ಅದ್ರ ಕೆಪಾಸಿಟೆನ್ಸ್ ಒರಿಜಿನಲ್ ವ್ಯಾಲ್ಯೂಗೆ ನಾವು ರಿಸ್ಟೋರ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನೀವು ಯೋಚನೆ ಮಾಡಿ, if you put K capacitance will increase. ಈಗ ನಾನು ಕೆಪಾಸಿಟೆನ್ಸ್ ಡಿಕ್ರೀಸ್ ಅಂದ್ರೆ ಅದಕ್ಕೆ ಕಾಂಪನ್ಸೇಟ್ ಮಾಡಬೇಕು. ಆಗ ಏನ್ ಮಾಡ್ತೀನಿ, ಅದ್ರ ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡ್ತೀನಿ. ಅದ್ರ ಡಿಸ್ಟೆನ್ಸ್ ಅಂದ್ರೆ D ನೋಡಿ, D ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ದ ಸಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್. ಇದು ಕ್ಲಿಯರ್ ಅರ್ಥ ಆಯ್ತಾ? ಅಂದ್ರೆ ಡೈಲೆಕ್ಟ್ರಿಕ್ ಇಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಆದ್ರೆ ಅದನ್ನ ಕಾಂಪನ್ಸೇಟ್ ಮಾಡೋಕ್ಕೋಸ್ಕರ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇಷ್ಟು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಈ ಕ್ವಶನ್ ಕೇಳ್ತಾ ಇದ್ರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ K ಅಂತ. ಈ ಕ್ವಶನ್ ಕೇಳಿದ ತಕ್ಷಣ ತುಂಬಾ ಜನ ಒಂದು ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಆಕ್ಚುಲಿ. ಬಟ್ ಇಟ್ಸ್ ಅ ವೆರಿ ಈಸಿ ಮಕ್ಕಳೇ. ಸೊ ಸಿಂಪಲ್ ಮ್ಯಾಥಮೆಟಿಕ್ಸ್. ಇದಕ್ಕೊಂದು ಶಾರ್ಟ್ಕಟ್ ಒಂದು ಫಾರ್ಮುಲಾ ಕೂಡ ನೀವು ಯು ಮೇ ಲರ್ನ್ ಸಮ್ ಬುಕ್ಸ್. ಬಟ್ ಕಾನ್ಸೆಪ್ಟ್ ನೋಡಿ ಫಸ್ಟ್ ಏನಂತ. ಇಲ್ಲಿ A epsilon naught by D is equal to, ಇನ್ನೊಂದು ಬಂದು A epsilon naught ನ ಎರಡು ಕೆಪಾಸಿಟೆನ್ಸ್ ಈಕ್ವಲ್ ಆಗಿರ್ಬೇಕು. ಎರಡು ಕೆಪಾಸಿಟೆನ್ಸ್ ಇದೆ, ಇಲ್ಲಿ D minus T ಇದೆ, ಪ್ಲಸ್ T by K ಇದೆ, ಪ್ಲಸ್ ನಾನು 0.35 ಆ್ಯಡ್ ಮಾಡ್ತೀನಿ. ನೋಡಿ ನನಗೆ 35 10 power minus 12. ಐ ಡೋಂಟ್ ಲೈಕ್ ದಿಸ್ ಡೆಸಿಮಲ್. ಓಕೆ, ಕನ್ವರ್ಟ್ ಮಾಡ್ಕೊಳ್ಳಿ, ಇಂಟು 100 ಕನ್ವರ್ಟ್ ಮಾಡಿ. ಯು ವಿಲ್ ಗೆಟ್ ದಿಸ್ ಆಸ್ 0.4 centimeters. ಐ ಆಮ್ ಕನ್ವರ್ಟಿಂಗ್ ಮೀಟರ್ ಟು ಸೆಂಟಿಮೀಟರ್ಸ್. ಇದೆಷ್ಟಾಗುತ್ತೆ, ಇದು ಕನ್ವರ್ಟ್ ಮಾಡಿದ್ರೆ ಇಂಟು 100 ಮಾಡಿದ್ರೆ 10 power minus 1 ಬರುತ್ತೆ. ದಿಸ್ ಇಸ್ 0.35 centimeters ಅಂತ ನಿಮಗೆ ಬರುತ್ತೆ ಆಕ್ಚುಲಿ. ಅಂದ್ರೆ ನೋಡಿ ಇಲ್ಲಿ 0.35 ಅಂದ್ರೆ ನೋಡಿ, ಇದೊಂದು ಈಕ್ವೇಶನ್ ಅರ್ಥ ಆಗ್ಬಿಟ್ರೆ
ಸಿಂಪಲ್ ಮ್ಯಾಥಮೆಟಿಕ್ಸ್ ಆಗಿದೆ ಅಷ್ಟೇ. ಇದು ವೆರಿ ಸಿಂಪಲ್ ಇಟ್ ಇಸ್. ಅಂದ್ರೆ ಏನು, ಸೊ ಇನಿಷಿಯಲ್ ಕೆಪಾಸಿಟನ್ಸ್ ಎ ಎಫ್ ನಾಟ್ ಬೈ ಡಿ, ಈಗ ಹೊಸ ಕೆಪಾಸಿಟನ್ಸ್ ಕೂಡ ಎ ಎಫ್ ನಾಟ್ ಬೈ ಅದು ಡಿನೇ ಆಗಬೇಕು. ಅಂದ್ರೆ ಏನು, ಇದು ಎಲ್ಲಾ ವ್ಯಾಲ್ಯೂಸು 0 ಆಗಬೇಕಲ್ವಾ, ಇಷ್ಟೇ. ಸೊ ನಾವು ಯುವರ್ ಜಾಬ್ ಇಸ್ ವೆರಿ ಸಿಂಪಲ್. ವಾಟ್ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ ದಿಸ್ ಮೈನಸ್ ಟಿ ಪ್ಲಸ್ ಟಿ ಬೈ ಕೆ ಪ್ಲಸ್ 0.35 ಬಿಕಮ್ 0, ಇಷ್ಟೇ ಸಿಂಪಲ್. ಮೈನಸ್ ಟಿ ಏನು, -4, ಟಿ ಬೈ ಅಂದ್ರೆ ಏನು -4, ನಾನು ಇಷ್ಟು ಈ ಟರ್ಮ್ ತಗೊಂತೇನೆ -4, ಇದೇನು 0.4 ಬೈ ನಿಮಗೆ ನನಗೆ ಗೊತ್ತಿಲ್ಲ ಅದು ವ್ಯಾಲ್ಯೂ ಕೆ ಫೈನ್ ಮಾಡಬೇಕು, ಇದು 0.35 ಬರಬೇಕು ನೋಡಿ. 0.35 ಮೈನಸ್ 0.4 -0.5 ಆಗುತ್ತೆ. ಆಗ ಆಬ್ವಿಯಸ್ಲಿ ನಿಮಗೆ ಇದು ಕೂಡ ಪ್ಲಸ್ 0.5 ಬೇಕು, ಅಂದ್ರೆ 5 ಬೇಕು ನನಗೆ. ಸೊ 4 ಡಿವೈಡೆಡ್ ಬೈ ಅಂದ್ರೆ ಏನು, ಕೆ ಬಂದು ಮಲ್ಟಿಪಲ್ಸ್ ಆಫ್ 8 ಆಗಿರಬೇಕು. ಸೊ ನಿಮ್ದು ಆನ್ಸರ್ 10 ಆಗಕ್ಕೆ ಸಾಧ್ಯ ಇಲ್ಲ, 6 ಆಗಕ್ಕೆ ಸಾಧ್ಯ ಇಲ್ಲ, 8 ಇಲ್ಲ 12 ಆಗಿರ್ಬೇಕು. ಮತ್ತೆ ಇನ್ನೊಂದು ಕಾಮನ್ ಸೆನ್ಸ್ 4/8, ಯಾಕೆ 4/8 ಮಾಡಿದ್ರು ನಿಮಗೆ ಆನ್ಸರ್ 5 ಬರ್ತದೆ. ನೀವು ಕ್ಯಾಲ್ಕುಲೇಟ್ ಮಾಡಿಸೋ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ನೀವು 8 ಅಂತ ಹಾಕ್ಬೋದು. ಅರ್ಥ ಆದ ಕ್ಲಿಯರ್ ಆಗಿ, ಬಿಕಾಸ್ 4/8 5 ಅಲ್ವಾ. ಯು ಜಸ್ಟ್ 0.35 ಮೈನಸ್ 0.4 ಮೈನಸ್ 0.05 ಇರುತ್ತೆ. 0.4/5 ನೀವು 8 ಮಾಡಿದ್ರೆ ನಿಮಗೆ 0.4/8 ಮಾಡಿದ್ರೆ ನಿಮಗೆ 0.1/2 ಬರುತ್ತೆ, ನಿಮಗೆ 0.1/2. ಸೊ 0.05. ದಟ್ಸ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಟ್ಸ್ ಅ ವೆರಿ, ದಿಸ್ ಇಸ್ ಅ ಕಾನ್ಸೆಪ್ಟ್ ನೋಡಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಎಷ್ಟು ಈಸಿ ಇದು ಐ ಮೀನ್ ಕ್ವಶನ್ ಇಟ್ ಇಸ್. ಇಲ್ಲ ಕೆಲವೊಂದ್ಸತಿ ಏನಾಗುತ್ತೆ, ಡೈರೆಕ್ಟ್ ಆಗಿ ಫಾರ್ಮುಲಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಬೈ ಇನ್ಸರ್ಟಿಂಗ್ ದ ಡೈಲೆಕ್ಟ್ರಿಕ್, ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಡಿ ಹ್ಯಾಸ್ ಟು ಬಿ ಇನ್ಕ್ರೀಸ್ ಅಂದ್ರೆ ಇಟ್ ಈಸ್ ಕಮ್ಮಿಂಗ್ ಫ್ರಮ್ ವೇರ್, ಇಟ್ ಈಸ್ ಕಮ್ಮಿಂಗ್ ಫ್ರಮ್ ಬೇಸಿಕ್ಸ್ ಓನ್ಲಿ. ಅದನ್ನೇ ಫಾರ್ಮುಲಾ ಟೈಪ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಇದು ಡಿಸ್ಟೆನ್ಸ್ ಡಿ ಅಲ್ವಾ, ಇದು ಡಿ ಇನ್ಕ್ರೀಸ್ ಆಗಿದೆ, ಇದನ್ನ ಎಕ್ಸ್ ಅಂತ ತಗೊಂಡ್ರೆ ದಟ್ ಎಕ್ಸ್, ಡೋಂಟ್ ಯು ಥಿಂಕ್ ದಟ್ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು, ನೋಡಿ ಇದು ಫುಲ್ ಟರ್ಮ್ ಬಂದು 0 ಇರಬೇಕು. ಅಂದ್ರೆ ಆ ಎಕ್ಸ್ ವ್ಯಾಲ್ಯೂ ಇದೆ ಅಲ್ವಾ, ಈ ಎಕ್ಸ್ ವ್ಯಾಲ್ಯೂ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಆ ಎಕ್ಸ್ ವ್ಯಾಲ್ಯೂ ಇದೆ ಅಲ್ವಾ, ದಟ್ ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು ಮೈನಸ್ ಟಿ ಪ್ಲಸ್ ಟಿ ಬೈ ಕೆ, ರೈಟ್. ಸೊ ದಿಸ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು ದಿಸ್ ಮಚ್, ಅಂದ್ರೆ ಮೈನಸ್ ಟಿ ಪ್ಲಸ್ ಟಿ ಬೈ ಕೆ ಎರಡು ಈಕ್ವಲ್ ಇರಬೇಕು ವ್ಯಾಲ್ಯೂಸ್, ಅಂದ್ರೆ ನೆಗೆಟಿವ್ ಇರಬೇಕು, ನೆಗೆಟಿವ್ ಆಫ್ ಅದರ್ ಶುಡ್ ಬಿ ದೇರ್. ಸೊ ಇಫ್ ಯು ವಾಂಟ್ ಟು ಈಕ್ವೇಟ್ ದಿಸ್ ಟು 0, then your x becomes what happens, shift t, that's it will become t minus t by k ಬರುತ್ತೆ ನಿಮಗೆ. So if you take the t common, you will get 1 minus 1 by k. ಅಂದ್ರೆ if you want to remember this formula, ನಾನು ಏನು ಮಾಡ್ತಾ ಇಲ್ಲ, ಆ ಡಿನಾಮಿನೇಟರ್ ಈಕ್ವೇಟ್ 0 ಮಾಡ್ತಾ ಇದ್ದೀನಿ. 0.35 x ಅಂತ ತಗೊಂತೀನಿ. ಒಂದು ವೇಳೆ ನಿಮ್ಗೆ ಎಕ್ಸಾಮ್ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರಿ ಈಗ, ಸೊ ಡೈರೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ಸಮ್ ಥಿಕ್ನೆಸ್ ಇಸ್ ಇನ್ಸರ್ಟೆಡ್, ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ ಅಂದ್ರೆ ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡಬಹುದು. ಡೈರೆಕ್ಟ್ ಆಗಿ ಫಾರ್ಮುಲಾ, ವಾಟ್ ಇಸ್ ದ ಫಾರ್ಮುಲಾ ಇನ್ ದಿಸ್ ಕೇಸ್? The formula is very simple. I'll write the formula. So x is equal to t into 1 divided by 1 minus k. ಅದು ಎಲ್ಲಿಂದ ಬಂತು ಗೊತ್ತಾ? ಬೇಸಿಕ್ಸ್ ಇಂದ ನೋಡಿ. ಯು ಕಾಂಟ್ ರಿಮೆಂಬರ್ ಫಾರ್ಮುಲಾ ಫಾರ್ ಎವ್ರಿಥಿಂಗ್. ಈ ರೀತಿ ಫಾರ್ಮುಲಾ ನೆನಪಿಕೊಂಡ್ರೆ ಥೌಸಂಡ್ಸ್ ಆಫ್ ಫಾರ್ಮುಲಾಸ್ ಇದೆ ಇನ್ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್. ಅದನ್ನ ಯಾವತ್ತಾಗಲಿ ಬೇಸಿಕ್ಸ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಿ ಡೈರೆಕ್ಟ್ಲಿ ಸೇ ದಟ್ ಎಕ್ಸ್ ಬಂದು 0.35, ಇದು ಬಂದು 0.4, ಸೊ ಇದು ನಿಮ್ಗೆ ಎಷ್ಟಿರಬೇಕು 1 ಮೈನಸ್, ಸೊ ನಿಮಗೆ ವಾಟ್ ವ್ಯಾಲ್ಯೂ ಆಫ್ ಕೆ, ಸೊ ದಟ್ ಇಟ್ ಬಿಕಮ್ 0.35. or you can directly write 0.4 minus 0.4 by k ಬೇಕು ನಿಮಗೆ. 0.4 by 8 ಆಗ ನಿಮಗೆ 0.25 ಬರುತ್ತೆ. ಅಗೇನ್ you get the answer 0.35. I mean 1 minus ನಿಮಗೆ 0.05 ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಾನು ಹೇಳ್ತೀನಿ, ಕ್ಯಾಲ್ಕುಲೇಟ್ ಮಾಡಿ ಟೆನ್ಷನ್ ತೊಗೊಂಬಿಡಿ. ಆ್ಯಕ್ಚುಲಿ 0.4 minus 0.4 by k, ಸೊ t minus t by k ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಯಾವ್ದಾದ್ರು ಈ ರೀತಿ ಕ್ವಶನ್ ಬಂದರೆ t minus t by k, ಅದು ಹೆಂಗ್ ಬಂತು ಅಂದ್ರೆ ನೋಡಿ, ಇಲ್ಲಿಂದ ಬಂತು 0.35, ಇದೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ 0 ಬರಬೇಕು. ನಾನು ಐ ಎಕ್ಸ್ ಅಂತ ತಗೊಂಡು ಮೈನಸ್ ಟಿ ಪ್ಲಸ್ ಟಿ ಬೈ ಕೆ ಆ ಕಡೆ ಶಿಫ್ಟ್ ಮಾಡಿದ್ದೀನಿ, ಸೊ ದಟ್ ಐ ಗೆಟ್ ಟಿ ಮೈನಸ್ ಟಿ ಬೈ ಕೆ ಅಂತ. ಅದೇ ಫಾರ್ಮುಲಾ ಇಲ್ಲಿ ಬಂದಿದೆ. ಬಟ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ದಿಸ್ ಈಸ್ ದ ಕಾನ್ಸೆಪ್ಟ್. ಸೊ ಈಗ ಏನು ಅರ್ಥ ಆಯ್ತು, ಕ್ವಶನ್ ಸಾಲ್ವ್ ಮಾಡೋಕೆ ಯಾವತ್ತೇ ಆಗಲಿ ಕ್ವಶನ್ ನೋಡಿದ ತಕ್ಷಣ ಟೆನ್ಷನ್ ಮಾಡ್ಕೊಬೇಡಿ. ಏನಪ್ಪ ಕ್ವಶನ್ ಹಿಂಗೆ ಬಂದ್ಬಿಟ್ಟಿದೆ ಎಕ್ಸಾಮಲ್ಲಿ, ಯಾವತ್ತೂ ಬಂದಿಲ್ಲ ಅಂತ. ಎಲ್ಲದನ್ನು ಬೇಸಿಕ್ ಕಾನ್ಸೆಪ್ಟ್ನ ಬೇಸ್ ಆಗಿರುತ್ತೆ. ಇನ್ನೊಂದು ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಲೇಬೇಕು, ಅಟ್ಲೀಸ್ಟ್ ಬೇಸಿಕ್ ಫಾರ್ಮುಲಾ ಸಿ ಈಸ್ ಈಕ್ವಲ್ ಟು ಎಫ್ ನಾಟ್ ಬೈ ಡಿ, ಮತ್ತೆ ಡೈರೆಕ್ಟ್ರಿಕ್ ಇನ್ಸರ್ಟ್ ಮಾಡಿದ್ರೆ ಏನಾಗುತ್ತೆ, ಈ ಫಾರ್ಮುಲಾ ಯೂಸ್ ಮಾಡ್ಕೊಬೇಕು. ಬಟ್ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ದಾರೆ, ಅಂದ್ರೆ ಏನು, ದೇ ಟ್ರೈಂಗ್ ಟು ಟೆಸ್ಟ್ ಯುವರ್ ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್. ಓಕೆ, ದಟ್ಸ್ ಆಲ್. ಅರ್ಥ ಆಗಿದೆ ಕ್ಲಿಯರ್ ಕ್ವಶನ್? ಲೆಟ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಈಗ ಕೆಪಾಸಿಟರ್ಸ್ ಆಫ್ 3 microfarad 6 microfarad connected in series and a potential difference of 9 volts applied across a combination. They are then disconnected and reconnected to parallel. The potential difference across a combination. ನೀವೇನಾದರೂ ಈ ಕ್ವಶನ್ ಯಾವುದಾದ್ರೂ ಒಂದು PYQs, ನೀವು ನಿಮ್ಮ ಹತ್ರ ತುಂಬ ಜನ ಪ್ರೀವಿಯಸ್ ಇಯರ್ ಕ್ವಶನ್ ಬುಕ್ಸ್ ರೆಫರ್ ಮಾಡ್ತಾ ಇರ್ತೀರಾ, ಜಸ್ಟ್ ಓಪನ್ ದಟ್ ಬುಕ್ ಅಂಡ್ ಸಿ ದಿಸ್ ಕ್ವಶನ್ ಇಸ್ ಸಾಲ್ವ್ಡ್ ಇನ್ ಹಾಫ್ ಪೇಜ್. ಲಿಟ್ರಲಿ ದಿಸ್ ಕ್ವಶನ್ ಇಸ್ ಸಾಲ್ವ್ಡ್ ಇನ್ ಹಾಫ್ ಪೇಜ್. ಅಷ್ಟು ಮೆಥಡ್, ಸಿ ದಟ್ಸ್ ದ ರೀಸನ್ ವೈ. ಸೊ ಆ ರೀತಿ ಎಕ್ಸಾಂಪಲ್ ಮಾಡೋದು ಆಗೋದಿಲ್ಲ. ಲೆಟ್ ಮಿ ಟೆಲ್ ಯು ವೆರಿ ಈಸಿ ಮೆಥಡ್ ಫಾರ್ ದಿಸ್. ಕೆಲವು ಫಸ್ಟ್ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅಂಡ್ ದೆನ್ ಐ ವಿಲ್ ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್. ಸಿ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಇದನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾವು ಯಾವುದೇ ಒಂದು ಕೆಪಾಸಿಟೆನ್ಸ್ ತಗೊಂಡು ನೋಡಿ, ಸೀರೀಸ್ ತಗೊಂಡ್ರೆ ಕೆಪಾಸಿಟೆನ್ಸ್ ಅನ್ನೋದು
ಎರಡು ಕೆಪಾಸಿಟರ್ ಸೀರೀಸ್ ಅಲ್ಲಿ ಅನ್ಕೊಂಡಾಗ ಕೆಪಾಸಿಟನ್ಸ್ ಫಾರ್ಮುಲಾ ಏನು ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಲ್ವಾ. ಸೊ ಈಗ ಏನಾಗುತ್ತೆ ಬೇಸಿಕಲಿ ನೀವು ಯಾವುದೇ ಒಂದು ವೋಲ್ಟೇಜ್ ಸಪ್ಲೈ ಅಪ್ಲೈ ಮಾಡಿದಾಗ ಈ ವೋಲ್ಟೇಜ್ ಸಪ್ಲೈ ಅಪ್ಲೈ ಮಾಡಿದಾಗ ದಿಸ್ ವೋಲ್ಟೇಜ್ ಅರ್ಥ ಮಾಡ್ಕೊಳ್ಳಿ, ದ ವೋಲ್ಟೇಜ್ ಡಿಸ್ಟ್ರಿಬ್ಯೂಟ್ಸ್ ಇನ್ ದ ರೆಸಿಪ್ರೋಕಲ್ ರೇಷಿಯೋ ಆಫ್ ಕೆಪಾಸಿಟೆನ್ಸ್. ಸೊ ಐ ಡೋಂಟ್ ನೋ ವೆದರ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಸೇಯಿಂಗ್. ದಿಸ್ ಇಸ್ ವೆರಿ ಇದು ಒಂದಿನ ಅರ್ಥ, ಇದೊಂದು ಪಾಯಿಂಟ್ ತುಂಬಾ ಕಡೆ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ನೆಕ್ಸ್ಟ್ ಕ್ವಶನ್ ಇದು ಹೆಲ್ಪ್. ನೀವು ಈ ಕ್ವಶನ್ ನೋಡಿ, KCET 2018 ಬಂದಿದೆ, KCET 2019 ಬಂದಿದೆ, ಅದೇ ಕ್ವಶನ್ ಸಿಮಿಲರ್ ಟೈಪ್. ನಿಮಗೆ ನಾನು ಹೇಳೋ ಕಾನ್ಸೆಪ್ಟ್ ಅರ್ಥ ಆದ್ರೆ ಇದು ಮತ್ತೆ ನೆಕ್ಸ್ಟ್ ಕ್ವಶನ್ ಸಖತ್ ಈಸಿ. ದಟ್ಸ್ ವಾಟ್ KCET ಅಲ್ಲಿ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬರುತ್ತೆ, ಸೇಮ್ ಕ್ವಶನ್ ಬರೋದಿಲ್ಲ. ಈಗ ನೋಡಿ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಬಂತ. ಸೊ ಏನ್ ನಾನು ಹೇಳ್ತಾ ಇದ್ದೆ, ಫಸ್ಟ್ ಕ್ವಶನ್ ದ ವೋಲ್ಟೇಜ್ ಡಿಸ್ಟ್ರಿಬ್ಯೂಟ್ಸ್ ಅಂತ ಏನಿದೆಲ್ಲ, ಈ ವೋಲ್ಟೇಜ್ ಅನ್ನೋದು ಡಿಸ್ಟ್ರಿಬ್ಯೂಟ್ಸ್ ಇನ್ ದ ರೆಸಿಪ್ರೋಕಲ್ ರೇಷಿಯೋ, ಅಂದ್ರೆ ರಿವರ್ಸ್ ರೆಸಿಪ್ರೋಕಲ್ ರೇಷಿಯೋ ಆಫ್ ಕೆಪಾಸಿಟನ್ಸ್. ಅಂದ್ರೆ ಏನು, ಯಾವ್ದ್ರ ಕೆಪಾಸಿಟನ್ಸ್ ಜಾಸ್ತಿ ಇದೆಯೋ ಅಲ್ಲಿ ಕಡಿಮೆ ವೋಲ್ಟೇಜ್ ಇರುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ಕೆಪಾಸಿಟನ್ಸ್. ಕೆಪಾಸಿಟನ್ಸ್ ಅಂದ್ರೆ ಏನ್ ಗೊತ್ತಾ, ಕಡಿಮೆ ವೋಲ್ಟೇಜ್ ಅಲ್ಲಿ ಜಾಸ್ತಿ ಚಾರ್ಜ್ ನ ಸ್ಟೋರ್ ಮಾಡ್ಕೊಬೇಕು, ಅದು ಜಾಸ್ತಿ ಕೆಪಾಸಿಟನ್ಸ್. ಕಡಿಮೆ ವೋಲ್ಟೇಜ್ ಅಲ್ಲಿ ಜಾಸ್ತಿ ಚಾರ್ಜ್ ನ ಸ್ಟೋರ್ ಮಾಡಬೇಕು, ಅದು ಜಾಸ್ತಿ ಕೆಪಾಸಿಟನ್ಸ್. ನೀವು ಅರ್ಥ ಮಾಡ್ಕೊಬೇಕು ಪ್ರತಿಯೊಂದನ್ನು. ಅಂದ್ರೆ ಕಾಮನ್ ಸೆನ್ಸ್ ಅಲ್ವಾ, ಯಾವ್ದು ಕಡಿಮೆ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಮೈಕ್ರೋಫ್ಯಾರಡ್ ಕೊಟ್ಟಿದ್ದಾರೆ, ಇಲ್ಲಿ 6 ಮೈಕ್ರೋಫ್ಯಾರಡ್ ಕೊಟ್ಟಿದ್ದಾರೆ. ಈಗ ವೋಲ್ಟೇಜ್ ಡಿಸ್ಟ್ರಿಬ್ಯೂಟ್ ರೆಸಿಪ್ರೋಕಲ್ ರೇಷಿಯೋ ಆಫ್ ಕೆಪಾಸಿಟನ್ಸ್. ಇದು ರೇಷಿಯೋ ಏನಪ್ಪಾ, 1:2 ನ ವೋಲ್ಟೇಜ್ ಎಷ್ಟಪ್ಪ 900 ವೋಲ್ಟ್. ಈ 900 ವೋಲ್ಟ್ ಕೂಡ 1:2 ಡಿವೈಡ್ ಮಾಡಿ ರಿವರ್ಸ್ ಹಾಕು. 900 ಅಂದ್ರೆ ಅದು ಕೂಡ ಅಷ್ಟೇ 600 300 ಆಗುತ್ತೆ ಅಲ್ವಾ. ಈಗ ಇದಕ್ಕೆ 600 ಕೊಡು, ಇದಕ್ಕೆ 300 ಕೊಡು. ದಟ್ಸ್ ವೆರಿ ಸಿಂಪಲ್. ಅಂದ್ರೆ ನೀವು ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿದಿರಾ ಡೈರೆಕ್ಟ್ ಆಗಿ ಯಾವ ಕೆಪಾಸಿಟನ್ಸ್ ಮೇಲೆ ಎಷ್ಟು ವೋಲ್ಟೇಜ್ ಇರುತ್ತೆ ಅಂತ ನೀವು ಇದೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದೇ ಕಾನ್ಸೆಪ್ಟ್ ರೆಸಿಸ್ಟರ್ಸ್ ಅಲ್ಲಿ ಬರುತ್ತೆ. ನಾನು ನಿಮಗೆ ಕರೆಂಟ್ ಸರಿ ನ್ಯೂಮೆರಿಕಲ್ ಮಾಡ್ತೀನಿ, ಅದ್ರ ಅರ್ಥ ಆಗುತ್ತೆ. ಕರೆಂಟ್ ಏನಾಗುತ್ತೆ, ಸಾರಿ ಎಲೆಕ್ಟ್ರಿಸಿಟಿಯಲ್ಲಿ ಅಲ್ಲಿ ವೋಲ್ಟೇಜ್ ಡಿಸ್ಟ್ರಿಬ್ಯೂಟ್ಸ್ ಇನ್ ದ ರೇಷಿಯೋ ಆಫ್ ರೆಸಿಸ್ಟೆನ್ಸಸ್. ರೇಷಿಯೋ ಯಾವ ರೆಸಿಸ್ಟೆನ್ಸ್ ಜಾಸ್ತಿ ಇದ್ರೆ ಅಲ್ಲಿ ಜಾಸ್ತಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಮಕ್ಕಳೇ. ಅದು ಇದಕ್ಕೂ ಅದು ಡಿಫ್ರೆನ್ಸ್ ಫುಲ್. ಇದೇ ಕಾನ್ಸೆಪ್ಟ್ ಓದಬೇಕು, ನಾವು ಅದನ್ನು ಅರ್ಥ ಮಾಡ್ಕೊಬೇಕು. ಅದೇ ರೀತಿ ಸೆಕೆಂಡ್ ಬಂದು ಇಲ್ಲೇನಾಗುತ್ತೆ, ಮತ್ತೆ ಚಾರ್ಜ್ ಇದೆಯಲ್ವಾ ನೋಡಿ, ಚಾರ್ಜ್ ಏನಾಗುತ್ತೆ ಅಂದ್ರೆ ದಿಸ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ಸ್ ಇನ್ ದ ರೇಷಿಯೋ ಆಫ್ ದ ಕೆಪಾಸಿಟನ್ಸ್. ಅದು ರೆಸಿಪ್ರೋಕಲ್ ರೇಷಿಯೋ, ಇದು ಸೇಮ್ ರೇಷಿಯೋ, ಡೈರೆಕ್ಟ್ ರೇಷಿಯೋ. ಇದು ರೆಸಿಪ್ರೋಕಲ್ ನೋಡಿ, ಫಾರ್ಮುಲಾ ನೋಡಿ, ಸಿ ನ್ಯೂಮರಿಕಲ್ ಇದೆ, ವಿ ಬಂದು ಕೆಳಗಡೆ ಇದೆ, ಸಿ ಇಸ್ 1/v ಗೆ ಸಿ ಇಸ್ ಪ್ರಪೋರ್ಷನಲ್ ಟು ಕ್ಯೂ ಇರುತ್ತೆ. ಸೊ ಚಾರ್ಜ್ ಡಿಸ್ಟ್ರಿಬ್ಯೂಟ್ಸ್ in the ratio of their capacitance, whereas voltage distributes in the reciprocal ratio of their capacitance. ಇಷ್ಟು ಗೊತ್ತಿರಲೇಬೇಕು ನಿಮ್ಗೆ. ಅರ್ಥ ಆಯ್ತಾ? ಕಾಮನ್ ಸೆನ್ಸ್ ಯೂಸ್ ಮಾಡಿ. ಇದು ಕೆಪಾಸಿಟೆನ್ಸ್ ಅಂದ್ರೆ ಏನು, ಕಡಿಮೆ ವೋಲ್ಟೇಜ್ ಅಲ್ಲಿ ಜಾಸ್ತಿ ಚಾರ್ಜ್ ನ ಸ್ಟೋರ್ ಮಾಡಬೇಕು, ಅದು ಜಾಸ್ತಿ ಕೆಪಾಸಿಟೆನ್ಸ್ ಅಂತ ಅದರ ಅರ್ಥ ಆಯ್ತಾ ನಿಮ್ಗೆ? ಇದು ಅರ್ಥ ಆದ್ರೆ ಈ ಕ್ವಶನ್ ಸಾಕತ್ ಈಸಿ. ನಾನು ಎರೇಸ್ ಮಾಡ್ತೀನಿ. ಈಗ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಈಗ ನಾನು ಹೇಳೋದು ಇಷ್ಟೇ ಅಲ್ಲಿ ಇದನ್ನ. ಸೊ ಯಾವತ್ತೇ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ, ಲೆಂತಿ ಮೆಥಡ್ ಮಾಡಕ್ ಹೋಗ್ಬೇಡಿ. ಈಗ ನಾನು ಹೇಳ್ದಂಗೆ ಇಲ್ಲಿ 1:2 ರೇಷಿಯೋ ಇದೆ ಕೆಪಾಸಿಟೆನ್ಸ್. ನಾನು ವೋಲ್ಟೇಜ್ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಅಂದ್ರೆ 600 900. ಅದು ಬೇಕು ನಿಮ್ಗೆ. ಹೆಂಗ್ ಮಾಡ್ಬೇಕಂದ್ರೆ ನಮ್ಮ ಮ್ಯಾಥಮೆಟಿಕ್ಸ್ ಇದೆಯಲ್ವಾ, 900 ಡಿವೈಡ್ ಬೈ 6 + 9 ಆಡ್ ಮಾಡಿದ್ರೆ ನಿಮಗೆ ಬೇಸಿಕಲಿ 100 ಬರುತ್ತೆ. ಅಂದ್ರೆ ಈಗ 300 600 ಮಲ್ಟಿಪ್ಲೈ 300. ಯು ನೋ ಹೌ ಟು ಡಿವೈಡ್. ಐ ಹೋಪ್ ಯು ನೋ ಮ್ಯಾಥಮೆಟಿಕ್ಸ್. So ಯಾವುದೇ ಒಂದು ನಂಬರ್ನ ಯು ಕ್ಯಾನ್ ಡಿವೈಡ್ ವಾಟ್ ಎವರ್ ದ ರೇಷಿಯೋ ಯು ವಾಂಟ್. If you want, I can teach mathematics now actually. For example, if you want to divide 1000 in the ratio of 2:3, ನೀವೇನ್ ಮಾಡ್ತೀರಾ, ನೀವೇನ್ 2x + 3x ಅಂತ ತಗೊಂಡ್ಬಿಟ್ಟು 100 ನ 2x + 3x ಡಿವೈಡ್ ಮಾಡಿ 5x ಬರುತ್ತೆ. 5x ಬಂದಾಗ ಇಂಡಿವಿಜುವಲ್ ವ್ಯಾಲ್ಯೂ ಬರುತ್ತೆ, ಎಷ್ಟು ಅಂತ 100/5 20 ಬರುತ್ತೆ. 20 × 20 40, 20 × 30 60. ಸೊ 2:3 ನಾನು ಡಿವೈಡ್ ಮಾಡಿ. ದಿಸ್ ಇಸ್ ವಾಟ್ ಆಲ್ರೆಡಿ ಯು ನೋ ಇಟ್. ಸೊ ನಾನೀಗ ಏನ್ ಮಾಡ್ತಾ ಇದ್ದೀನಿ, ಗಿವನ್ ಕ್ವಶನ್ ನ ವಾಟ್ ಐ ಆಮ್ ಡೂಯಿಂಗ್ ಇಟ್, ಗಿವನ್ ಕ್ವಶನ್ ನ 2. ಸೊ ಇಲ್ಲಿ 3 ಮೈಕ್ರೋಫ್ಯಾರಡ್ ಇದೆ, 2 ಮೈಕ್ರೋಫ್ಯಾರಡ್ ಇದೆ. ಇದು ರೇಷಿಯೋ ಬಂದು 1:2 ರೇಷಿಯೋ ಇದೆ ಕೆಪಾಸಿಟೆನ್ಸ್. ಈಗ ನಾನು ವೋಲ್ಟೇಜ್ ರೆಸಿಪ್ರೋಕಲ್ ಅಂದ್ರೆ ಏನು, ವೋಲ್ಟೇಜ್ 1:2 ಅಂದ್ರೆ ಎಷ್ಟಾಗುತ್ತೆ, 300 ವೋಲ್ಟ್ಸ್ ಬರುತ್ತೆ, ಮತ್ತೆ 600 ವೋಲ್ಟ್ ಬರುತ್ತೆ. ಬಟ್ ನನಗೆ ರೆಸಿಪ್ರೋಕಲ್ ರೇಷಿಯೋ ಬೇಕು, ಅಂದ್ರೆ ಇದಕ್ಕೆ 600 ವೋಲ್ಟ್ಸ್ ಕೊಡಬೇಕು, ಇದಕ್ಕೆ 300 ವೋಲ್ಟ್ಸ್ ಬೇಕು. ನಾನು ಹಿಂಗೆ ಎಕ್ಸ್ಪ್ಲೈನ್ ಮಾಡಿದಾಗ ಸೋ ಮಚ್ ಟೈಮ್ ಐಮ್ ಟೇಕಿಂಗ್. ಬಟ್ ನಿಮ್ಗೆ ಒಂದ್ಸರಿ ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ರೆ ನೀವು ಫಾಸ್ಟ್ ಆಗಿ ಮಾಡ್ತೀರಾ. 900 ಇದೆ, 1:2, 300 600 ಮುಗೀತು, ನಿಮ್ಗೆ ವೋಲ್ಟೇಜ್ ಸಿಕ್ತು ಆಲ್ರೆಡಿ. ಈಗ ಈ ಕ್ವಶನ್ ಏನ್ ಗೊತ್ತಾ, ಈಗ ದೇ ಆರ್ ಕನೆಕ್ಟೆಡ್. ನೋಡಿ ಹಿಂಗೆ ಚಾರ್ಜ್ ಮಾಡ್ಬಿಟ್ಟು ಕೆಪಾಸಿಟರ್ನ ಅವ್ರು ತೆಗೆದ್ಬಿಟ್ಟು ಮತ್ತೆ ದೇ ಕನೆಕ್ಟಿಂಗ್ ದೆಮ್ ಇನ್ ದ ಪ್ಯಾರಲಲ್. ಈಗ ಏನ್ ಮಾಡ್ತಾರೆ, ಈಗ ಎರಡನ್ನು ಚಾರ್ಜ್ ಇದು ಕನೆಕ್ಟ್ ಆದ್ಮೇಲೆ they will connect them in the parallel. Now they are asking what is the common potential difference across the combination. What is common? But one ಸಣ್ಣ ಫಾರ್ಮುಲಾ ಇದೆ. You should learn this formula in your PUC. C1 V1 plus C2 V2 common potential
ಡಿವೈಡ್ ಬೈ C1 ಪ್ಲಸ್ C2. ಆನ್ಸರ್ ಬಂತು ಈಗ C1 V1. ವೆರಿ ಸಿಂಪಲ್. ನಿಮ್ಗೆ ಆಲ್ರೆಡಿ C1 ಗೊತ್ತು, ನಿಮ್ಗೆ V1 ಗೊತ್ತು, C2 ಗೊತ್ತು, V2 ಗೊತ್ತು. ನೀವು 300 ಮೈಕ್ರೋ ಏನು ತಲೆ ಕೆಡ್ಸ್ಕೊಂಬೇಡಿ. ಡೈರೆಕ್ಟಾಗಿ ಮಲ್ಟಿಪ್ಲೈ 6 3 18, 6 3 18, 18 ಪ್ಲಸ್ 18 36, 36 ಡಿವೈಡ್ ಬೈ 6 ಪ್ಲಸ್ 3 9, 36 ಡಿವೈಡ್ ಬೈ 4. ಆನ್ಸರ್ ಬಂದು 4 ಇರಬೇಕು. ಸೊ ಆನ್ಸರ್ ಬಂದು D400. ಇಷ್ಟೇ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟೊಂದು ತೊಗೊಂಡೆ, ಬಟ್ ನೀವು ನೋಡಿ, ನೀವು ಯೋಚನೆ ಮಾಡಿ ಎಷ್ಟು ಈಸಿ ಕ್ವಶನ್ ಇದೆ ಆ್ಯಕ್ಚುಲಿ. ಬಟ್ ಇದೇ ಕ್ವಶನ್ ನೀವು ಬುಕ್ಕಲ್ಲಿ ನೋಡೋಣ, ಅರ್ಧ ಪೇಜ್ ವರ್ಕೌಟ್ ಮಾಡಿದ್ದಾರೆ. ಇದು ಕಾನ್ಸೆಪ್ಟ್ ಯಾವತ್ತಾಗಲೂ ಅರ್ಥ ಮಾಡ್ಕೊಳ್ಳಿ. C1 V1 ಪ್ಲಸ್ C2 V2 ಡಿವೈಡ್ ಬೈ ಏನು ಇದು ಕಾಮನ್ ಕೆಪಾಸಿಟೆನ್ಸು, ಇದು ಕಾಮನ್ ಪೊಟೆನ್ಷಿಯಲ್. ಇದು ಐ ಆಮ್ ರಿಯಲಿ ಸಾರಿ. ಸೊ ವಿ ಯಾಕೆಂದ್ರೆ ನೀವು C1 C2 C ಕ್ಯಾನ್ಸಲ್ ಆಗುತ್ತೆ. ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ಯೂನಿಟ್ಸ್. ಸೊ ಕಾಮನ್ ಪೊಟೆನ್ಷಿಯಲ್ C1 V1 ಪ್ಲಸ್ C2 V2 ಬೈ C1 ಪ್ಲಸ್ C2. ಅರ್ಥ ಆಯ್ತಾ? ಕ್ಲಿಯರ್ ಆಗಿದ್ದು? ಅರ್ಥ ಸಿಂಪಲ್ ಅಲ್ವಾ? ಸೊ ನಮ್ಗೆ ಆನ್ಸರ್ ಬಂದು ನೋಡಿ, ನಾನು ಫುಲ್ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ, ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ಫುಲ್ ಆಗಿ. ಸೊ 6 ನೀವೇನು ಮಾಡಬೇಕಂದ್ರೆ ಅಲ್ಲಿ 6 ಇಂಟು ಯು ಶುಡ್ ಡೂ ಲೈಕ್ ದಿಸ್ ಕ್ಯಾಲ್ಕುಲೇಟ್. C1 ಆಲ್ರೆಡಿ ಇದೆ 3 ಮೈಕ್ರೋ ಫ್ಯಾರಡ್, V1 600 ಇದೆ, 3 ಇಂಟು 6 ಮಾಡಬೇಕು, 6 ಇಂಟು 3 ಮಾಡಬೇಕು, ಮತ್ತೆ ಮೈಕ್ರೋ ಎಲ್ಲ ಇರುತ್ತೆ, ಅದ್ರಲ್ಲಿ ತಲೆ ಕೆಡ್ಸ್ಕೊಂಬೇಡಿ. ಮತ್ತೆ ಡಿವೈಡೆಡ್ ಬೈ ಮೈಕ್ರೋ ಇರುತ್ತೆ, 3 ಪ್ಲಸ್ 6 9 ಇರುತ್ತೆ, ಅದನ್ನ ತಲೆ ಕೆಡ್ಸ್ಕೊಂಡು. ಬಿಕಾಸ್ ಎಂತಕ್ಕೆ ಅಂದರೆ ನಂಬರ್ಸ್, ನಾನು ಹೇಳಿದಲ್ವಾ ಎಲೆಕ್ಟ್ರಿಕ್ ಚಾರ್ಜಸ್ ನೀವು ಹೇಳ್ತಾ ಇದ್ದೆ, ನಂಬರ್ಸ್ ನೋಡಿ ಡಿಫ್ರೆಂಟ್ ಇದ್ರೆ ತಲೆನೇ ಕೆಡ್ಸ್ಕೊಂಬೇಡಿ. ಆ್ಯಕ್ಚುಲಿ ಐ ಥಿಂಕ್ ದಿಸ್ ಇಸ್ ಅ ಮಿಸ್ಟೇಕ್. ದಿಸ್ ಇಸ್ C. 0 ಅಂತ ಹೋಗಕ್ಕೆ ಸಾಧ್ಯನೇ ಇಲ್ಲ ಆ್ಯಕ್ಚುಲಿ, ಬಿಕಾಸ್ ದೇ ವಿಲ್ ಹ್ಯಾವ್ ಸಮ್ ಚಾರ್ಜ್. ನೋ ಓಕೆ, ನೀವು ಹ್ಯಾವ್ ಪೊಟೆನ್ಷಿಯಲ್ ಡಿಫರೆನ್ಸ್ 0, ಇದಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ, ಬಿಟ್ಬಿಡಿ. ಓಕೆ, ಅರ್ಥ ಆಯ್ತಾ? ತುಂಬ ಸಿಂಪಲ್ ಅರ್ಥ. ಇಲ್ಲಿ ಐ ಹ್ಯಾವ್ ಟು ಮಲ್ಟಿಪ್ಲೈ 3 ಇಂಟು 6 ಪ್ಲಸ್ C1 ಬಂದು 3 ಇಂಟು 6 ಪ್ಲಸ್ 6 ಇಂಟು 3 ಡಿವೈಡ್ ಬೈ 6 ಪ್ಲಸ್ 3 9. ಸೊ ನನಗೆ ಅದು ಆನ್ಸರ್ ಬಂದು 36 ಡಿವೈಡ್ ಬೈ 9 ಬರ್ತದೆ. ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 4. ನೀವು ಫುಲ್ ಮಾಡ್ತೀರಾ ಅಂದರೆ ಮಾಡಿ ಬೇಗ 300 ಇಂಟು ಮೈಕ್ರೋಗೆ 10 ಪವರ್ ಮೈನಸ್ 6 ಹಾಕೊಂಡು ಮತ್ತೆ ಮೈಕ್ರೋ ಇದನ್ನು ಮಾಡ್ಕೊಂಡು, ಇದು ಮೈಕ್ರೋ ಕ್ಯಾನ್ಸಲ್ ಆಗುತ್ತೆ. ನೀವು ಒಂದು ಫುಲ್ ಆನ್ಸರ್ ಮಾಡ್ತೀರಾ ಅಂದ್ರೂ ಮೈಕ್ರೋ ಕ್ಯಾನ್ಸಲ್ ಆಗುತ್ತೆ. ಆದರೆ ಇದನ್ನು ಇನ್ನೂ ಒಂದು ಮೆಥಡಲ್ಲಿ ಬುಕ್ಕಲ್ಲಿ ಮಾಡಿದ್ದಾರೆ. ಸೊ ನೀವು ಯಾವುದಾದ್ರು ಬುಕ್ ತೆಗೆದು ನೋಡಿದ್ರೆ ಬುಕ್ ಅಲ್ಲಿ ಏನಾಗುತ್ತೆ ಅಂದರೆ ಐ ವಿಲ್ ಟೆಲ್ ಯು ದ ಮೆಥಡ್ ವಾಟ್ ಯೂಶುವಲ್ ದೇ ಫಾಲೋ. ತುಂಬ ಲೆಂತ್ ಇರುತ್ತೆ. ದಿಸ್ ಇಸ್ ವೆರಿ ಈಸಿ ಮೆಥಡ್. ಯು ವಾಟ್ ಆನ್ಸರ್ ರೈಟ್. ಈಗ ಏನು ಮಾಡ್ತೀನಿ ಅಂದರೆ ಈ ಆ್ಯಕ್ಚುಲ್ ಮೆಥಡಲ್ಲಿ, ಸೊ ದೆನ್ ಯೂಶಲಿ ಏನಾಗುತ್ತೆ ಅಂದರೆ ವೆನ್ ಸಮಥಿಂಗ್ ಇಸ್ ಕಂಟೆಂಟ್ ಇನ್ ಪ್ಯಾರಲಲ್ ಸೀರೀಸಲ್ಲಿ ಇದ್ದಾಗ ಚಾರ್ಜ್ ಸೇಮ್ ಇರುತ್ತೆ. ಇದ್ರದ್ದು ಚಾರ್ಜ್ ಸೇಮ್ ಇರುತ್ತೆ. ಅಂದರೆ ಇದ್ರದ್ದು Q1 Q2 ಎರಡು ಸೇಮ್ ಇರುತ್ತೆ. Q1 ಅಂದರೆ C1 V1 ಮತ್ತು C2 V2. ನಿಮ್ಗೆ ಇಲ್ಲಿ C1 V1 ಗೊತ್ತಿದೆ. ನಿಮಗೆ C1 ಅಂದರೆ ಎಷ್ಟು? 3 ಮೈಕ್ರೋ ಫ್ಯಾರಡ್. ನನಗೆ V1 ಗೊತ್ತಿಲ್ಲ, ಬಟ್ ನಿಮಗೆ V1 ಪ್ಲಸ್ V2 ಎಷ್ಟಿರಬೇಕು ಹೇಳು? 900. ನಮಗೆ ಇದು ಗೊತ್ತು, V1 ಪ್ಲಸ್ V2 ಅಂತ. 3 V1 ಇಸ್ ಈಕ್ವಲ್ ಟು C2 ಎಷ್ಟಾಗುತ್ತೆ? C2 ಬಂದು 6 ಇರುತ್ತೆ. ಅಗೇನ್ 6 ಮೈಕ್ರೋ ಫ್ಯಾರಡ್. ಐ ಆಮ್ ನಾಟ್ ಯೂಸಿಂಗ್ ಮೈಕ್ರೋ ಎನಿವೇರ್ ಇದೆ. V2 ಇರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಈಗ, ಸೊ ಯು ಕ್ಯಾನ್ ಜಸ್ಟ್ ಸೇ ಲೈಕ್ V1 is nothing but 2 times of V2. 3 is 2 times of V2. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಗ ನಿಮ್ಗೆ V2 ಪ್ಲೇಸ್ ಅಲ್ಲಿ V1 ಪ್ಲಸ್ 3 times of V1 is equal to 900. ಸಾರಿ 2 ಅಲ್ವಾ ಅದು? 2 V2. ಸಾರಿ ಏನದು V1 ಬಂದು ನೋಡಿ, ಸ್ಟೆಪ್ಸ್ ಹಾಕೋ ತಲೆ ನಾವು ಡೈರೆಕ್ಟಾಗಿ ಮಾಡಿ ತುಂಬ ಈಸಿ. 900. ಓಕೆ, 3 V2 is equal to 900 ಬರುತ್ತೆ. ನಂತರ V2 ಅಂತ ಹೇಳಿದ್ರೆ 300 ವೋಲ್ಟ್ಸ್ ಬರುತ್ತೆ. V2 300 ಬಂದರೆ ನಿಮಗೆ V1 600 ಬರುತ್ತೆ. ಬಿಕಾಸ್ ಬೈ ಸಬ್ಸ್ಟಿಟ್ಯೂಟಿಂಗ್ ದಿಸ್ ವ್ಯಾಲ್ಯೂ ಇನ್ ದಿಸ್ ಇಕ್ವೇಷನ್ ಗೆಟ್ ದಿಸ್ ಒನ್. ಯಾರು ಇಷ್ಟೊಂದೆಲ್ಲ ಮಾಡ್ತಾರೆ? ವೆನ್ ಯು ಹ್ಯಾವ್ ಟೈಮ್. ಆ ಮಕ್ಕಳು ಯಾವುದು ಈ ಥರ ಬಂದ್ಬಿಟ್ರೆ ದೇ ವಿಲ್ ಸೇ ಸಮಥಿಂಗ್ ನಿಯರ್ ಬೈ ಯಾವುದು ಆನ್ಸರ್ ಹೋಗ್ತೀರಾ. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ದ ಕಾಮನ್ ಪೊಟೆನ್ಷಿಯಲ್, ದಿಸ್ ಇಸ್ ಪೊಟೆನ್ಷಿಯಲ್ ಅಕ್ರಾಸ್ ಇಂಡಿವಿಜುವಲ್ ಥಿಂಗ್. ನಾನು ಇದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಥರ ಮಾಡಲೇಬೇಡಿ. ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ದ ವೋಲ್ಟೇಜ್ ಡಿಸ್ಟ್ರಿಬ್ಯೂಟ್ಸ್ ಇನ್ ದ ರೆಸಿಪ್ರೋಕಲ್ ರೇಷಿಯೋ ಆಫ್ ದ ಕೆಪಾಸಿಟನ್ಸ್. ಅರ್ಥ ಆಯ್ತಾ? ಇಷ್ಟು ಈಸಿಯಾ. ಮತ್ತೆ V1 V2 ಕ್ಯಾಲ್ಕುಲೇಟ್ ಮಾಡೋದು. ಅಗೇನ್ ಯು ಕ್ಯಾನ್ ಯೂಸ್ ಅ ಫಾರ್ಮುಲಾ C1 V1 ಪ್ಲಸ್ C2 V2 ಡಿವೈಡ್ ಬೈ C1 ಪ್ಲಸ್ C2 ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಬಟ್ ಇಷ್ಟೊಂದು ಸ್ಟೆಪ್ಸ್ ಎಲ್ಲ ಮಾಡೋಷ್ಟು ಬೇಕಾಗಿಲ್ಲ ಅಂತ ನಾನು ನಿಮಗೆ ಹೇಳಿ. ಓಕೆ, ಇಟ್ಸ್ ವೆರಿ ಸಿಂಪಲ್. ಇದು ಅರ್ಥ ಆದರೆ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಕೆಪಾಸಿಟರ್ ಆಫ್ ಎ ಕೆಪಾಸಿಟನ್ಸ್ C is charged by amount Q1 is connected in parallel with the uncharged capacitor 2C. The final charge ಅಂದ್ರೆ ವೆರಿ ಸಿಂಪಲ್. ನಾನು ನಿಮ್ಗೆ ಹೇಳಿದ್ದೀನಿ, ಒಂದು ಕೆಪಾಸಿಟರ್ C ಇರುತ್ತೆ, ಇನ್ನೊಂದು ಕೆಪಾಸಿಟರ್ 2C ಇರುತ್ತೆ. ಆಯ್ತಾ? ಒಂದು ಆಲ್ರೆಡಿ ಚಾರ್ಜ್ ಆಗಿದೆ Q. ಟೋಟಲ್ ಚಾರ್ಜ್ Qನೇ ಇರೋದು ಮಾತ್ರ. ಇಲ್ಲಿ ಟೋಟಲ್ ಚಾರ್ಜ್ ಮಾತ್ರ ಎಷ್ಟಿದೆ? Q ಮಾತ್ರ ಇರೋದು. ಇದು ಯಾಕಂದ್ರೆ ಅನ್ಚಾರ್ಜ್, ಈಗೇನೋ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಚಾರ್ಜ್ ವಿಲ್ ಡಿಸ್ಟ್ರಿಬ್ಯೂಟ್ಸ್ ಇನ್ ದ ರೇಷಿಯೋ. ಪ್ರೀವಿಯಸ್ ಪ್ರಾಬ್ಲಮ್ ಏನೋ ಇನ್ ದ ರೆಸಿಪ್ರೋಕಲ್ ರೇಷಿಯೋ. ಚಾರ್ಜ್ ವೋಲ್ಟೇಜ್ ಏನಾಗುತ್ತೆ? ರೆಸಿಪ್ರೋಕಲ್ ರೇಷಿಯೋ ಕೆಪಾಸಿಟೆನ್ಸ್. ಚಾರ್ಜ್ ಏನಾಗುತ್ತೆ? ಚಾರ್ಜ್ ವಿಲ್ ಡಿವೈಡ್ ಇನ್ ದ ರೇಷಿಯೋ ಆಫ್ ಕೆಪಾಸಿಟೆನ್ಸ್. ಒಂದಂತೂ ಪಕ್ಕ, ಈ ಅರ್ಧ ಎಲ್ಲ ಆಗೋಕ್ಕಾಗ ಸಾಧ್ಯನೇ ಇಲ್ಲ. ಎರಡು ಹಾಫ್ ಸಾಧ್ಯ. ಬಿಕಾಸ್ ಒಂದು C ಇದೆ, ಇನ್ನೊಂದು 2C ಇದೆ. ಸೊ ಜಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿ. ನಿಮ್ಮ ಟೋಟಲ್ ಚಾರ್ಜ್ Q ಇದೆಯಲ್ವಾ, ಆ Q ನೀವು 1:2 ರೇಷಿಯೋ ಡಿವೈಡ್ ಮಾಡಬೇಕು. ಇಲ್ಲಿ ಇದಕ್ಕೆ 1 ಪಾರ್ಟ್ ಕೊಡಬೇಕು, ಇದಕ್ಕೆ 2 ಪಾರ್ಟ್ ಕೊಡಬೇಕು. ಬಿಕಾಸ್ ದಿಸ್ ಇಸ್ ಮೋರ್ ಹಂಗ್ರಿ ಫಾರ್ ದ ಚಾರ್ಜ್, ದಿಸ್ ಇಸ್ ಲೆಸ್ ಹಂಗ್ರಿ ಫಾರ್ ದ ಚಾರ್ಜ್ ಬಿಕಾಸ್ ದಿಸ್ ಕೆಪಾಸಿಟೆನ್ಸ್ ಮೋರ್. ಸೊ ಚಾರ್ಜ್ ಏನು ಮಾಡಿ ಡಿವೈಡ್ ಮಾಡಿ 2:1 ರೇಷಿಯೋ. ಹೆಂಗೆ ಮ್ಯಾಥ್ಸಲ್ಲಿ ಹೆಂಗೆ ಡಿವೈಡ್ ಮಾಡಿ? ರೇಷಿಯೋ 2 + 1 3 ಆ್ಯಡ್ ಮಾಡಿ. ಇಲ್ಲಿ 2 + 1 3. ದಟ್ ಮೀನ್ಸ್ ಯು ಡಿವೈಡ್ ದ Q into 3 parts.
give one part for this, give two parts for this. Okay, 2 q by 3 for the second 2c value again, q by 3 for the first one. The answer is what? Q by 3 and 2q by 3. That's very simple. Nodi same ಇದು 2080 ಬಂದಿದೆ 2090 ಬಂದಿದೆ. ಬಟ್ ಅಲ್ಲಿ ನೋಡಿ ವೋಲ್ಟೇಜ್ ಮೇಲೆ ಕೇಳಿದಾರೆ, ಇಲ್ಲಿ ಚಾರ್ಜ್ ಮೇಲೆ ಕೇಳಿದ್ದಾರೆ. ಸೊ ಯಾವ ರೀತಿ ಬೇಕಾದ ಕ್ವಶನ್ಸ್ ಅನ್ನ ಕೇಳಬಹುದು. ಓಕೆನಾ, ಅರ್ಥ ಆಯ್ತಾ ಈಗ? ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಅಗೈನ್ ದೇರ್ ಇಸ್ ಸಮ್ ಡಿಫರೆಂಟ್ ಮೆಥಡ್ಸ್ ಇನ್ ದ ಬುಕ್. ಸೊ ತುಂಬಾ ಲೆಂಥಿ ಮೆಥಡ್ಸ್, ಲೆಟ್ಸ್ ನಾಟ್ ಟಾಕ್ ಅಬೌಟ್ ದಿಸ್. ಎನಿವೇರ್ ಐ ಟೋಲ್ಡ್ ಯು ಹೌ ಟು ಡೂ ಇಟ್. ಓಕೆ, ನಂತರ ಇಲ್ಲಿ ನೋಡಿ ಎಲೆಕ್ಟ್ರಿಷಿಯನ್ ರಿಕ್ವೈರ್ಸ್ 2020, ಇದು KCET 2021 ಅಲ್ಲಿ ಕೇಳಿದ್ದಾರೆ. 2021 ಒಳ್ಳೊಳ್ಳೆ ಕ್ವಶನ್ಸ್ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ electrician requires a capacitance of 6 microfarad in a circuit across a potential difference of 1.5 kV. A large number of 2 microfarad capacitors which can withstand a potential difference of not more than 5, okay, are available. Minimum number of capacitors required for this purpose. First ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಎಲೆಕ್ಟ್ರಿಷಿಯನ್ ಆಗ್ತೀರಾ, ನಿಮ್ಗೆ ಏನ್ ಬೇಕು? ನಿಮ್ಗೆ ಯಾವುದೋ ಒಂದು ಕೆಪಾಸಿಟರ್ಸ್ ಬೇಕು ನಿಮ್ಗೆ. ಆಕ್ಚುಲಿ ನಿಮ್ಮ ಹತ್ರ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ಅಲ್ಲಿ ನಿಮ್ಗೆ ಎಷ್ಟು ಬೇಕಾದ್ರೂ 2 ಮೈಕ್ರೋಫ್ಯಾರಡ್ಸ್ ಇದೆ. ಬರೀ 2 ಮೈಕ್ರೋಫ್ಯಾರಡ್ಸ್ ಮಾತ್ರ ಇದೆ ನಿಮ್ಮ ಹತ್ರ. ನೀವೇನ್ ಮಾಡಬೇಕು? ಅದ್ರಲ್ಲಿ ಎಷ್ಟೋ, ಯು ಹ್ಯಾವ್ ಟು ಚೂಸ್ ಸಮ್ ನಂಬರ್ ಆಫ್ ಕೆಪಾಸಿಟರ್ಸ್ ಔಟ್ ಆಫ್ ದಿಸ್, so that, and you have to connect them in some way so that you get the total micro, means the effective capacitance, the C effective capacitance, that should be equal to 6 microfarad. So question again ನೋಡೋದು ತುಂಬಾ ಸ್ವಲ್ಪ ತಲೆನೋವು ಅನ್ಸುತ್ತೆ, but don't worry, again it's easy. But they have given a condition, ಪ್ರತಿಯೊಂದು ಕೆಪಾಸಿಟರ್ 500 ವೋಲ್ಟೇಜ್ ಮಾತ್ರ ಅದು ಕ್ಯಾರಿ ಮಾಡಿ. ಅಂದ್ರೆ ನೀವೇನಾದ್ರು ಜಾಸ್ತಿ 500 ವೋಲ್ಟೇಜ್ ಜಾಸ್ತಿ ಕೊಟ್ರೆ ಕಿತ್ಕೊಂಡು ಹೋಗುತ್ತೆ. ಆಕ್ಚುಲಿ ನೀವು ಹೇಳ್ಬೋದು, ಸರ್ ನಮಗೆ 6 ಮೈಕ್ರೋಫ್ಯಾರಡ್ ಬೇಕಲ್ಲ, ನಾನು ಮೂರನ್ನು ಪ್ಯಾರಲ್, ನಾನು 2 ಮೈಕ್ರೋಫ್ಯಾರಡ್ ತಗೊಂಡಿನಿ, 3 ತಗೊಂಡು 3 ನಾನು ಪ್ಯಾರಲ್ ಕನೆಕ್ಟ್ ಮಾಡ್ತೀನಿ. ನೀವು ಪ್ಯಾರಲ್ ಕನೆಕ್ಟ್ ಮಾಡಿದ್ರೆ ನಿಮಗೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ನಿಮಗೆ C1 + C2 + C3 ಬರುತ್ತೆ 6 ಮೈಕ್ರೋಫ್ಯಾರಡ್. ಆದ್ರೆ ಪ್ಯಾರಲ್ ಏನಾಗುತ್ತೆ? ಪ್ಯಾರಲ್ ಅಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ, ಬಟ್ ನೀವು 1500 ವೋಲ್ಟ್ಸ್, 1.5 kV ಕೊಡ್ತಾ ಇದ್ದೀರಾ. ಕೆಪಾಸಿಟರ್ ಡಬ್ ಅಂತ ಹೊಡೆದೋಗ್ತವೆ ಎಲ್ಲ ಕೆಪಾಸಿಟರ್ಸ್. ಇದಕ್ಕೆ ಅಂದ್ರೆ ಕೆಪಾಸಿಟರ್ ಅದ್ರ ಮ್ಯಾಕ್ಸಿಮಮ್ ವೋಲ್ಟೇಜ್ 500 ವೋಲ್ಟ್ಸ್, ಅದಕ್ಕಿಂತ ಜಾಸ್ತಿ ಕೊಟ್ರೆ ಗಾನ್. ಸೊ ನಮಗೆ ಐ ಸ್ಟಿಲ್ ರಿಮೆಂಬರ್ ನಾವು ಯೂಸ್ ಟು ಡೂ ಇಟ್. ಓಕೆ, ಸೊ ಫ್ಯಾನ್ ಮೈಕ್ರೋ ಕೆಲವೊಂದ್ಸತಿ ಕೆಲವೊಂದು ಸಣ್ಣ ಮೈಕ್ರೋ ಈ ಫ್ಯಾನ್ ಎಲ್ಲ ಇರುತ್ತೆ ಆಕ್ಚುಲಿ ಕೆಪಾಸಿಟರ್ಸ್, ಅದು ತಗೊಂಡೋಗ್ಬಿಟ್ಟು ನಾವು ಇದ್ರಲ್ಲಿ ಇಟ್ಬಿಟ್ಟು ಬೇರೆ ಹೈ ವೋಲ್ಟೇಜ್ ಇಟ್ಬಿಟ್ಟು ಆನ್ ಮಾಡಿದ್ರೆ ಪಟ್ ಅಂತ ಬರುತ್ತೆ ಆಕ್ಚುಲಿ. ಎನಿವೆ, ಸೊ ಡೋಂಟ್ ವರಿ ಆನ್ ದಟ್, ಡೋಂಟ್ ಡೂ ಆಲ್ ಸಚ್ ಥಿಂಗ್ಸ್. ನಾನು ಹೇಳಿದೆ ಅಂದ್ಬಿಟ್ಟು ಐ ಆಮ್ ಜಸ್ಟ್ ಟೆಲಿಂಗ್ ಯು ದಟ್. ಸೊ ಕೆಪಾಸಿಟರ್ ಒಂದು ವೋಲ್ಟೇಜ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಹೊಡೆದೋಗುತ್ತೆ. ಕೆಪಾಸಿಟರ್ ಆಗಲಿ, ಬಲ್ಬೇ ಆಗಲಿ, ಏನೇ ಆಗಲಿ. ಸೊ ಅದರಿಂದ ನೀವು ಹೆಂಗಂದ್ರೆ ಕಟ್ ಮಾಡ್ಕೋಗೋದಿಲ್ಲ, ಆಯ್ತಾ? ಅಂದ್ರೆ ನೀವು ಇಲ್ಲಿ ಕ್ವಶನ್ ಕೇಳಿದ್ರೆ ಮಿನಿಮಮ್ ನಂಬರ್, ಅಂದ್ರೆ ನೀವು ಕಡಿಮೆ ರೆಸಿಸ್ಟರ್ಸ್ ಅಲ್ಲಿ ಮಾಡಬೇಕು. ಅಫ್ಕೋರ್ಸ್ ಜಾಸ್ತಿ ರೆಸಿಸ್ಟರ್ಸ್ ತಗೊಂಡು ನೀವು ಎಲ್ಲದನ್ನು ಕನೆಕ್ಟ್ ಮಾಡ್ಕೊಂಡು ಮಾಡ್ಬೋದು, ಬಟ್ ವಾಟ್ ಇಸ್ ದ ಮಿನಿಮಮ್ ಅಮೌಂಟ್ ಆಫ್ ರೆಸಿಸ್ಟರ್ ದಟ್ಸ್ ರಿಕ್ವೈರ್ಡ್ ಅಂತ ಕ್ವಶನ್ ಕೇಳಿ. ನೋಡಿ ಫಸ್ಟ್ ಆಪ್ಷನ್ಸ್ ನೋಡಿ. ಈಗ 3 ಆಗ ಸಾಧ್ಯನಾ? ಆಕ್ಚುಲಿ 3 ಅಂದ್ರೆ ಏನು? ನಿಮ್ಮ ಹತ್ರ ಏನು ಆಪ್ಷನ್ಸ್ ಇದೆ? ಐದರ್ ನೀವು 3 ಸೀರೀಸ್ ಕನೆಕ್ಟ್ ಮಾಡೋದು, 3 ಪ್ಯಾರಲಲ್ಲಿ. ನೀವು ಹೆಂಗ್ ಒಂದ್ ವೇಳೆ ನೀವು 3 ಸೀರೀಸ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಅಫ್ಕೋರ್ಸ್ ಪ್ರತಿಯೊಂದಕ್ಕೂ 300 500 ವೋಲ್ಟೇಜ್ ಬರುತ್ತೆ. ಫೈನ್, ಇಟ್ ವಿಲ್ ವರ್ಕ್, ಎಕ್ಸಾಕ್ಟ್ಲಿ ವರ್ಕ್ ಆಗುತ್ತೆ. ಆದ್ರೆ ಬಟ್ 3 ನೀವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ 6 ಆಗೋದಿಲ್ವಲ್ಲ, 1/2 + 1/2 + 1/2 ಆಗುತ್ತೆ ಅಲ್ವಾ? ಸೊ ಅದರಿಂದ ಏನಾಗುತ್ತೆ ಅಂದ್ರೆ, ಸೊ 3 ಅಂತೂ ಸಾಧ್ಯನೇ ಇಲ್ಲ. ನೀವು ಯಾವ ರೀತಿ ಕನೆಕ್ಟ್ ಮಾಡೋದು? ನಾನು ಹಿಂಗೆ ಸರ್ ನಾನು 2 ಫಸ್ಟ್ ಕನೆಕ್ಟ್ ಮಾಡ್ತೀನಿ, ನಂತರ 1 ಕನೆಕ್ಟ್ ಮಾಡ್ತೀನಿ ಅಂದ್ರೂ ಆಗೋದಿಲ್ಲ. ಬಿಕಾಸ್ ಅಗೇನ್ ಇಂಡಿವಿಜುವಲಿ ಇದಕ್ಕೆ 1500, ಇದಕ್ಕೆ 750 ಬರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಗಿವಿಂಗ್ 1500 volts, so you know that in parallel the voltage remains same. ಅಂದ್ರೆ ಇದಕ್ಕೂ ಮತ್ತೆ ಇದಕ್ಕೂ ಸೇಮ್ ಇರುತ್ತೆ. ಫಸ್ಟ್ ಆಫ್ ಆಲ್ ಇದು ಕಿತ್ಕೊಂಡು ಹೋಗುತ್ತೆ. ಇದ್ರಲ್ಲಿ ಮತ್ತೆ ನೀವು ಅರ್ಧ ಮಾಡೋ 750 ಬರುತ್ತೆ, ಅದು ಕಿತ್ಕೊಂಡು ಹೋಗುತ್ತೆ. ಸೊ 3 ಅಂತೂ ಇದನ್ನ ನೀವು ಮೈಂಡ್ ಅಲ್ಲಿ ಯೋಚನೆ ಮಾಡಬೇಕು. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 6 ಆಗ್ಬೋದು ನೋಡಿ. 9 ಜಾಸ್ತಿ ಇದೆ ಸ್ವಲ್ಪ. ಯಾವತ್ತಾದ್ರೂ ಯಾವ್ದಾದ್ರು ಕ್ವಶನ್ ಅಲ್ಲಿ ಕಡಿಮೆ ವ್ಯಾಲ್ಯೂಸ್ ಕೊಡಿ, ಫಸ್ಟ್ ಕಡಿಮೆ ವ್ಯಾಲ್ಯೂ ಚೆಕ್ ಮಾಡಿ. ನಾನು ಡೈರೆಕ್ಟ್ 27 ಚೆಕ್ ಮಾಡಬೇಕಂದ್ರೆ ಐ ಶುಡ್ ಡು ಸೋ ಮೆನಿ ಪರ್ಮಿಷನ್ ಕಾಂಬಿನೇಷನ್. ಐ ಆಮ್ ಟ್ರೈಂಗ್ ಟು ಎಲಿಮಿನೇಟ್ ದ ಆಪ್ಷನ್ಸ್ ಅಷ್ಟೇ, ಏನಿಲ್ಲ. ಅದಕ್ಕೆ ಮುಂಚೆ 6 ಚೆಕ್ ಮಾಡಿ. 6 ಅಂದ್ರೆ ಏನು ಆಪ್ಷನ್? ನನಗೆ ನಾನು ಎಲ್ಲಾ 6 ಸೀರೀಸ್ ಅಲ್ಲಿ, ಎಲ್ಲಾ 6 ಪ್ಯಾರಲಲ್ಲಿ, ನಾನು ಎಲ್ಲಾ 6 ನಾನು ಇಫ್ ಐ ಕನೆಕ್ಟ್ ಇಟ್ ಇನ್ ಸೀರೀಸ್, ಸಾರಿ ಇನ್ ಪ್ಯಾರಲಲ್, ಐ ವಿಲ್ ಗೆಟ್ 6 ಮೈಕ್ರೋಫ್ಯಾರಡ್. ಆದ್ರೆ ಪ್ರತಿಯೊಂದಕ್ಕೂ ಕೆಪಾಸಿಟರ್ಗೂ ವೋಲ್ಟೇಜ್ 1.5 ಬರುತ್ತೆ. ಯಾಕಂದ್ರೆ ಪ್ಯಾರಲಲ್ ಅಲ್ಲಿ ವೋಲ್ಟೇಜು ಸೇಮ್ ಇರುತ್ತೆ. ಅದರಿಂದ ಏನಾಗುತ್ತೆ ಬರುತ್ತೆ ಆನ್ಸರ್. ಆದ್ರೆ ವೋಲ್ಟೇಜ್ ಸೇಮ್ ಇರೋದ್ರಿಂದ ಸೊ ಅದು ಹೊಡೆದೋಗುತ್ತೆ ಆಕ್ಚುಲಿ. ಬಿಕಾಸ್ ಪ್ಯಾರಲಲ್ ಸೇಮ್ ವೋಲ್ಟೇಜ್ ವಿಲ್ ಕಮ್ ಅಕ್ರಾಸ್ all the capacitors, because in parallel voltage remains constant. You know that's not possible. ಇನ್ನೊಂದು ರೀತಿ ನೀವು ಕನೆಕ್ಟ್ ಮಾಡಬಹುದು ಬೇಕಾದ್ರೆ. If you want, you can do like this. I think the last time I was discussing this video in ನಮ್ಮ ಲೈವ್ ಸೆಷನ್ ಡಿಸ್ಕಸ್ ಮಾಡ್ತಾ, ಒನ್ ಆಫ್ ಸ್ಟೂಡೆಂಟ್ ಟೋಲ್ಡ್ ಮಿ ಲೈಕ್ ದಿಸ್. ಸೊ ನೀವು ಹಿಂಗ್ ಮಾಡಿ, ಯಾಕೆ ಹಿಂಗೆ ಮಾಡೋಕ್ಕಾಗಲ್ಲ ಹಿಂಗೆ
2 1 2 1 ಮಾಡಿ ಅಂತ. ಐ ಸ್ಟಿಲ್ ರಿಮೆಂಬರ್ ದಿಸ್ ಕ್ವೆಶ್ಚನ್ ಆಯ್ತಾ. ಸೊ 2 ಅಂದ್ರೆ ನೋಡಿ ಇಲ್ಲಿ ಏನಾಗುತ್ತೆ ಬೇಸಿಕಲಿ 2 ಮಾಡಿದಾಗ ನಿಮ್ಗೆ ಬರುತ್ತೆ ಆನ್ಸರ್ ನೋಡಿ. ನೀವು ಎರಡು ಸೀರೀಸ್ ಅಲ್ಲಿ ಇರೋದ್ರಿಂದ ಇದರಲ್ಲಿ ನಿಮ್ಗೆ ಆನ್ಸರ್ ಬಂದ್ಬಿಟ್ಟು 1 ಮೈಕ್ರೋಫ್ಯಾರಡ್ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಏನಾಗುತ್ತೆ 1 ಮೈಕ್ರೋಫ್ಯಾರಡ್ ಅಂದ್ರೆ ಲೈಕ್ ಬೇಸಿಕಲಿ ಲೈಕ್ ಆಲ್ರೆಡಿ ಸೀರೀಸ್ ಅಲ್ಲಿ ಬಂದು 1/2 + 1/2 ಬರುತ್ತೆ. ಸೊ ಅದನ್ನ ಎರಡನ್ನೂ ಆಡ್ ಮಾಡಿದ್ರೆ 2/2 ಬರುತ್ತೆ. ಆನ್ಸರ್ ಬಂದು 1 ಬರುತ್ತೆ. 1 2 1 2 ನೋಡಿ ಈಗ ಅಂದ್ರೆ ಈ ಎಲ್ಲ ಪ್ಯಾರಲ್ ಇರೋದ್ರಿಂದ ಎಲ್ಲ ಆಡ್ ಆಗುತ್ತೆ. 1 + 2 + 1 + 2 ಅಂತ. ಹಾಗೆ ನಿಮ್ಗೆ ಆನ್ಸರ್ 6 ಮೈಕ್ರೋಫ್ಯಾರಡ್ ಸಿಗುತ್ತೆ ಆಕ್ಚುಲಿ. ಬಟ್ ಆದರೆ ಇಲ್ಲಿ ನೋಡಿ ವೋಲ್ಟೇಜ್ ಮತ್ತೆ ಅದೇ ವೋಲ್ಟೇಜ್ ಪ್ರಾಬ್ಲಮ್. ನೀವು 1500ಗೆ ಕನೆಕ್ಟ್ ಮಾಡ್ತಾ ಇದ್ದೀರಾ. 1500 ಕನೆಕ್ಟ್ ಮಾಡಿದ್ರೆ ಪ್ರತಿಯೊಂದು ನೋಡಿ ವೋಲ್ಟೇಜ್ ಸೇಮ್ ಇನ್ ದ ಪ್ಯಾರಲಲ್. ಇದಕ್ಕೂ 1500 ಸಿಗುತ್ತೆ, ಇದಕ್ಕೂ 1500 ಸಿಗುತ್ತೆ. ಇದು ಹೊಡೆದೋಗುತ್ತೆ, ಇದು ಹೊಡೆದೋಗುತ್ತೆ, ಇವೆಲ್ಲ ಹೊಡೆದೋಗುತ್ತೆ. ಅಂದ್ರೆ 6 ಯಾವುದೇ ರೀತಿ ಮಾಡೋದು 6 ಕೂಡ ಬರೋದಿಲ್ಲ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಟ್ರೈ ಟು ಫಸ್ಟ್ ನೀವು ಸ್ವಲ್ಪ ತಲೆ ಓಡಿಸಿ. there is a method. I will tell a standard procedure for this. ಈ ರೀತಿ ಕ್ವಶನ್ ಯಾವುದೇ ಬಂದ್ರು ನೀವು ಟಕ್ ಅಂತ ಆನ್ಸರ್ ಹೇಳ್ತಾ ಮೇಲೆ. ಬಟ್ ಅರ್ಥ ಫಸ್ಟ್ ಸ್ವಲ್ಪ ನೀವು ತಲೆ ಓಡಿಸಿ. ಈಗ ಫಸ್ಟ್ ಯಾವುದೇ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಿಮ್ಗೆ ಒಂದು ಅರ್ಥ ಆಯ್ತು ಕ್ಲಿಯರ್ ಆಗಿ. ಸೊ ನಿಮಗೆ ಮಿನಿಮಮ್ ಅಂದ್ರೆ ಏನು, ನೀವು ಮಿನಿಮಮ್ ಕೆಪಾಸಿಟರ್ ಯೂಸ್ ಮಾಡಬೇಕು. ಅಂದ್ರೆ ಒಂದು ಲೈನ್ ಅಲ್ಲಿ ಮಿನಿಮಮ್ ಅಂದ್ರೆ 3 ಇರಲೇಬೇಕು. ನೀವು 4 ಇಟ್ಟು ಇನ್ನೂ ಒಳ್ಳೇದೆ. 4 ಇಟ್ಟರೆ ಇನ್ನೂ ಒಳ್ಳೇದು. ಏನಕ್ಕೆ ಅಂತ ಹೇಳಿದ್ರೆ ವೋಲ್ಟೇಜ್ ಇನ್ನೂ ಕಡಿಮೆ ಆಗುತ್ತೆ. 500 ವೋಲ್ಟ್ಸ್ ಕಡಿಮೆ ಆಗುತ್ತೆ. ಬಟ್ ನೀವು ಎಕ್ಸಾಕ್ಟ್ಲಿ ಮಿನಿಮಮ್ ಬೇಕು. ಅಂದ್ರೆ ಮಿನಿಮಮ್ ಅಂದ್ರೆ ಎಕ್ಸಾಕ್ಟ್ಲಿ ನಾಟ್ ಮೋರ್ ದನ್ 500 ವೋಲ್ಟ್ಸ್ ಅಂದ್ರೆ ಎಕ್ಸಾಕ್ಟ್ಲಿ 500 ಇರುತ್ತೆ. ಅದಕ್ಕೆ ನಾನು 3 ಕೆಪಾಸಿಟರ್ ಸೀರೀಸ್ ಅಲ್ಲಿ ಕೊಟ್ಟಾಗ ಈಗ ಇದಕ್ಕೊಂದು ವೇಳೆ ನಾನು 1500 ವೋಲ್ಟೇಜ್ ಕೊಟ್ಟರೆ ಈ 1500 ವೋಲ್ಟೇಜ್ ಏನಾಗುತ್ತೆ ಪ್ರತಿಯೊಂದಕ್ಕೂ 500 500 500 ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದರಿಂದ ಯಾವುದೋ ಕೆಪಾಸಿಟರ್ಸ್ ಬರ್ಸ್ಟ್ ಆಗೋದಿಲ್ಲ ಆಯ್ತಾ. ಈಗ ಏನಾಗುತ್ತೆ, ಈಗ 3 ಅಂತೂ ಮಿನಿಮಮ್ ಇರಲೇಬೇಕಾ. ಈ 3 ಕೆಪಾಸಿಟೆನ್ಸ್ ಎಷ್ಟಿರೋದು ಕ್ಯಾಲ್ಕುಲೇಟ್ ಮಾಡೋದು ನನಗೆ. ಸೊ ಟೋಟಲ್ ನನಗೆ ಇದು ಕೆಪಾಸಿಟೆನ್ಸ್ ಅಂದ್ರೆ 1/2 ಪ್ಲಸ್ ನಿಮ್ಗೆ 1/2 + 1/2 ಬರುತ್ತೆ. ಇದು ಕೆಪಾಸಿಟೆನ್ಸ್ 1/c ಇರುತ್ತೆ. ಇದು ಮೈಂಡಲ್ಲೇ ಮಾಡ್ಬೋದು. ಬಟ್ ಐಮ್ ಜಸ್ಟ್ ಟೆಲಿಂಗ್ ಯು 3/2 ಆಗುತ್ತೆ. ಕೆಪಾಸಿಟೆನ್ಸ್ ಬಂದು 2/3 ರೆಸಿಪ್ರೋಕಲ್. 1/c = 1/2 + 1/2 + 1/2. 2 ಕಾಮನ್ ತಗೊಂಡ್ರೆ ಮೇಲೆ 3 ಬರುತ್ತೆ. ಸೊ c = 3/2. ಐ ಮೀನ್ ರೆಸಿಪ್ರೋಕಲ್ ದಟ್ ಈಸ್ 2/3 ಅಂತ ಬರುತ್ತೆ. ಬಟ್ ನನಗೆ 2/3 ಮಾತ್ರ ಬಂತು. ನಾನೀಗ ಏನು ಮಾಡ್ತೀನಿ, ಬೇರೆ ಇನ್ನೂ ಕೆಪಾಸಿಟರ್ ಎಷ್ಟೊಂದು ಕನೆಕ್ಟ್ ಮಾಡ್ತೀನಿ ಪ್ಯಾರಲಲ್ ಅಲ್ಲಿ. ನೋಡಿ ಈ ರೀತಿ ಕನೆಕ್ಟ್ ಮಾಡ್ತೀನಿ ಎಷ್ಟೊಂದನ್ನ. ಸೊ ಹೌ ಮೆನಿ ಹ್ಯಾವ್ ಟು ಕನೆಕ್ಟ್. ಪ್ರತಿಯೊಂದ್ರದ್ದು 2/3 ಇರುತ್ತೆ. ಪ್ರತಿಯೊಂದ್ರದ್ದು 2/3 ಇರುತ್ತೆ. ಸೊ ಹೌ ಮೆನಿ ಲೈನ್ಸ್ ಹ್ಯಾವ್ ಟು ಕನೆಕ್ಟ್ ಸೊ ದಟ್ ಐ ಗೆಟ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ 6 ಮೈಕ್ರೋಫ್ಯಾರಡ್. ಅಂದ್ರೆ ವೆರಿ ಸಿಂಪಲ್ ನೋಡಿ, 2/3 into some value I should get the answer as 6. Very 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 simple. The answer should be 9. So 3 into 3 the answer ಅಂದ್ರೆ ಏನು, ಪ್ರತಿಯೊಂದು ರೋ ಅಲ್ಲಿ 3 ಕೆಪಾಸಿಟರ್ಸ್ ಇರಬೇಕು. ಆ ತರದ ಎಷ್ಟು ರೋಸ್ ಇರಬೇಕು, ಟೋಟಲಿ ನಮಗೆ 9 ರೋಸ್ ಇರಬೇಕು. ಅಂದ್ರೆ ಟೋಟಲ್ ಕೆಪಾಸಿಟರ್ಸ್ ಬಂದು 9 3s are 27. ಸೊ ಆನ್ಸರ್ ಈಸ್ 27. ಅರ್ಥ ಆಯ್ತಾ ಕ್ಲಿಯರ್ ಆಗಿ. ಸೊ ಇದನ್ನ ಯೋಚನೆ ಮಾಡೋ ಟೆಕ್ನಿಕ್ ಇದು. ಸೊ ಇಲ್ಲ ಸರ್ ನಾನು ಡೈರೆಕ್ಟ್ ಆಗಿ ಒಂದು ಮೆಥಡ್ ಕೊಡ್ತೀನಿ ನಿಮಗೆ, ಆ ಮೆಥಡ್ನ ನೀವು ಫಾಲೋ ಮಾಡಿ. ಈ ರೀತಿ ಕ್ವಶನ್ಸ್ ಯಾವುದೇ ಬಂದ್ರು ಯೂಶಲಿ ಏನಾಗುತ್ತೆ, ದೇರ್ ವಿಲ್ ಬಿ ಸಮ್ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್. ಇನ್ ದಿಸ್ ಕೇಸ್ ನೋಡಿದ್ರೆ ನೀವು ಟೋಟಲಿ 9 ರೋಸ್ ಇದೆ, 3 ಕಾಲಮ್ಸ್. ನೀವು ಇಷ್ಟನ್ನ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಆಗ 6 ಮೈಕ್ರೋಫ್ಯಾರಡ್ ಬರುತ್ತೆ. ಆಗ ಯಾವುದೇ ಒಂದು ಕೆಪಾಸಿಟರ್ ಮೇಲೂ 500ಕ್ಕಿಂತ ಜಾಸ್ತಿ ವೋಲ್ಟೇಜ್ ಇರೋದಿಲ್ಲ. ಸೊ ಎಲ್ಲ ಸೇಫ್ ಇರುತ್ತೆ. ಅರ್ಥ ಆಯ್ತಾ. ಸೊ ಇದು ನೀವು ಸ್ಟ್ಯಾಂಡರ್ಡ್ ಪ್ರೊಸೀಜರ್, ಈ ರೀತಿ ಯಾವುದೇ ಕ್ವಶನ್ ಬಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಮಾಡ್ರಿ. ಫಸ್ಟ್ ಏನು ವೋಲ್ಟೇಜ್ ಕೊಟ್ಟಿದ್ದಾರೆ ನಿಮಗೆ ಟೋಟಲ್ ಎಷ್ಟು ಮ್ಯಾಕ್ಸಿಮಮ್ ವೋಲ್ಟೇಜ್, ಟೋಟಲ್ ವೋಲ್ಟೇಜ್ ತಗೊಳ್ಳಿ. ಫಸ್ಟ್ ಸ್ಟೆಪ್ 1 ನನಗೆ ಸ್ಟೆಪ್ ಕೊಡ್ತಾ ಇದ್ದೀನಿ. ಈಗ ನಿಮ್ಗೆ ಈಸಿಗೆ ಅರ್ಥ ಕೊಟ್ಬಿಡ್ತಾ ಇದ್ದೀನಿ, ಇಷ್ಟು ಥಿಂಕ್ ಮಾಡಿಸೋ ಬೇಕಾಗಿಲ್ಲ. ಯಾವ್ದು ವೋಲ್ಟೇಜ್ ಕೊಟ್ಟಿದ್ದೀರೋ ಅದು 1500 ತಗೊಳ್ತೀರಾ. ಅದ್ರದ್ದು ಇದ್ಬಿಟ್ಟು ಯಾವ್ದು ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂದ್ರೆ ಇದು ಗಿವನ್ ಟೋಟಲ್ ವೋಲ್ಟೇಜು ಎಷ್ಟು ಟೋಟಲ್ ಅಂದ್ರೆ ವಾಟ್ ಇಸ್ ದ ಗಿವನ್ ವೋಲ್ಟೇಜ್ ಡಿವೈಡ್ ಬೈ ವೋಲ್ಟೇಜ್ ಅಕ್ರಾಸ್ ಈಚ್ ಕೆಪಾಸಿಟರ್ ಎಷ್ಟು 500. ಅಂದ್ರೆ ಏನು, ಮ್ಯಾಕ್ಸಿಮಮ್ ಅಂದ್ರೆ 3 ಅಂದ್ರೆ ಏನು, ನೀವು ಸೀರೀಸ್ ಕನೆಕ್ಟ್ ಮಾಡಿದ್ರೆ 3 ಇರಬೇಕು ಅಂತ ಲೆಕ್ಕ ಆಕ್ಚುಲಿ. ಸೊ ದಿಸ್ ದ ನಂಬರ್ ಆಫ್ ಕೆಪಾಸಿಟರ್ಸ್ 3 ಅನ್ನು ನೆನ್ಪಿಟ್ಕೊಳ್ಳಿ. ಆದ್ಮೇಲೆ ವಾಟ್ ಈಸ್ ದ ಕೆಪಾಸಿಟೆನ್ಸ್ ಆಫ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಯು ಕ್ಯಾಲ್ಕುಲೇಟ್ ದ ಕೆಪಾಸಿಟೆನ್ಸ್ ಆಫ್ ಈಚ್ ರೋ. ಇದು ನಂಬರ್ ಆಫ್ ರೋಸ್, ಸಾರಿ ಇದು ನಂಬರ್ ಆಫ್ ಕಾಲಮ್ಸ್ ಅಲ್ವಾ, ಇದು ಹಿಂಗೆ ಕಾಲಮ್ಸ್. ಸಾರಿ, ಸೊ ಇಷ್ಟು ಕಾಲಮ್ಸ್ ಇರಬೇಕು ಆಯ್ತಾ. ಈಗ ರೋಸ್ ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನೀವೇನ್ ಮಾಡಬೇಕು, ರೋಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವೆರಿ ಸಿಂಪಲ್. ಏನ್ ಕೊಟ್ಟಿದ್ರೆ ವ್ಯಾಲ್ಯೂ ಅಲ್ಲಿ 3 ಅಲ್ವಾ. ಸೊ ನಿಮ್ಗೆ ಎಷ್ಟು ಕೆಪಾಸಿಟೆನ್ಸ್ ಬೇಕು, 6 ಬೇಕು ನಿಮಗೆ. 6 ಡಿವೈಡೆಡ್ ಬೈ ವಾಟ್ ಇಸ್ ದ ಕೆಪಾಸಿಟೆನ್ಸ್ ಆಫ್ ದ ಎಂಟೈರ್ ಸೀರೀಸ್ ಯು ಟೇಕನ್. ಅಂದ್ರೆ ಈ ಮೂರ್ದು ಎಷ್ಟು ಇರೋದು, ಇದು ಬಂದು ನಿಮಗೆ ಐ ಥಿಂಕ್ ಇಫ್ ಯು ಕ್ಯಾಲ್ಕುಲೇಟ್ ಐ ಗೆಟಿಂಗ್ 2/3. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಎಷ್ಟು ಬರುತ್ತೆ. 3 ಮೇಲೆ 2 ಐ ಥಿಂಕ್ 3 ಮೇಲೆ ಹೋಗುತ್ತೆ. ಐ ಮೀನ್ ಯು ಕ್ಯಾನ್ ಕ್ಯಾನ್ಸಲ್ ಡೈರೆಕ್ಟ್ಲಿ 2 and 3 becomes 9. ಆನ್ಸರ್ ಇಸ್ 9. ಅಂದ್ರೆ 9 ಕಾಲಮ್ಸ್ 9 ಕಾಲಮ್ಸ್ ಇರಬೇಕು. ಸಾರಿ 3 ಕಾಲಮ್ಸ್ 9 ರೋಸ್ ಇರಬೇಕು. ಸೊ ಆಲ್ವೇಸ್ ಇಫ್ ಯು ಟೇಕ್ ದಿಸ್ ಆಸ್ ಲೈಕ್ m, this is like n and this is like m. ನಾವು m and n ತಗೊಂತೀವಿ. ಸೊ m into n is a total number of
ಅಂದರೆ ರೆಸಿಸ್ಟರ್ಸ್ 9 3 27. ಸೊ ಯಾವುದೇ ಕ್ವಶನ್ ಬಂದು ಈ ಪ್ರೊಸೀಜರ್ ಫಾಲೋ ಮಾಡಿ. ಹೆಂಗೆ ಫಾಲೋ ಮಾಡ್ತೀರಾ? ಯಾವುದು ಫಸ್ಟ್ ವೋಲ್ಟೇಜ್ ಕೊಟ್ಟಿರ್ತಾರಲ್ವಾ, ಯಾವುದು ಟೋಟಲ್ ವೋಲ್ಟೇಜು, ಆ ಟೋಟಲ್ ವೋಲ್ಟೇಜ್ ಡಿವೈಡ್ ಬೈ ಪ್ರತಿಯೊಂದು ವೋಲ್ಟೇಜ್. ಸೊ ದ ಮ್ಯಾಕ್ಸಿಮಮ್ ವೋಲ್ಟೇಜ್ 1500 volts ಡಿವೈಡ್ ಬೈ ವೋಲ್ಟೇಜ್ ಅಕ್ರಾಸ್ ದ ಈಚ್ ಕೆಪಾಸಿಟರ್. 1500 ಬೈ 500 ಮಾಡಿದ್ರೆ 3 ಅಂದರೆ ಏನು, ಒಂದು ರೋ ಅಲ್ಲಿ ಏನಾಗುತ್ತೆ ನಾನು ಹೇಳಿಲ್ಲ, ಎಂತಕ್ಕೆ ನಾವು ಮಾಡ್ತಾ ಇದೀವಿ ಅಂದರೆ ಸೀರೀಸಲ್ಲಿ ವೋಲ್ಟೇಜ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದರಿಂದ ನಾನು 1500 ಡಿವೈಡ್ ಬೈ 500 ಮಾಡ್ತಾ ಇದ್ದೀನಿ. ಸೊ ಹಂಗಾದ್ರೆ ಎಷ್ಟು ವೋಲ್ಟೇಜ್ ಪ್ರತಿಯೊಂದು ಕೆಪಾಸಿಟರ್ ಅಲ್ಲಿ ಇರ್ಬೋದು, ಮ್ಯಾಕ್ಸಿಮಮ್ ಎಷ್ಟು ಇರ್ಬೋದು ಸೀರೀಸ್ ಅಲ್ಲಿ ಅಂತ ಅಂದ್ರೆ, ಸಾರಿ ಮಿನಿಮಮ್, ನಾಟ್ ಮ್ಯಾಕ್ಸಿಮಮ್, ದಟ್ಸ್ ದ ವರ್ಡ್ ಇಸ್ ಮಿನಿಮಮ್. ಅಫ್ಕೋರ್ಸ್ ಯು ಕ್ಯಾನ್ ಮೋರ್ ದೆನ್ 3 ಆಲ್ಸೋ, ಮೋರ್ ದೆನ್ 3 ಸೇಫೇ, ಆದರೆ ನಮ್ಗೆ ಎಕ್ಸಾಕ್ಟ್ಲಿ 3 ಬೇಕು. ಮಿನಿಮಮ್ 2 ಇದ್ರೆ ನಾಟ್ ಸೇಫ್. 2 ಇದ್ರೆ ಪ್ರತಿಯೊಂದಕ್ಕೂ 750 ಬರುತ್ತೆ, 3 ಇದ್ರೆ 500 ಬರುತ್ತೆ, 4 ಇದ್ರೆ ಇನ್ನೂ ಕಡಿಮೆ ಆಗುತ್ತೆ, ಒಳ್ಳೇದು. ಬಟ್ ಆದ್ರೆ ಮಿನಿಮಮ್ ಕ್ವಶನ್ ಕೇಳ್ತಾ ಇರೋದ್ರಲ್ಲಿ, ಅದರಿಂದ 3 ಅರ್ಥ ಆಯ್ತಾ? 9 into 3 ಮಾಡಿ 27 ಆಗುತ್ತೆ. ನಾನು ತುಂಬಾ ಜಾಸ್ತಿ ಎಕ್ಸ್ಪ್ಲೇನ್, ಐ ಆಮ್ ರಿಯಲಿ ಸಾರಿ, ಬಿಕಾಸ್ ಸಮ್ ಸ್ಟೂಡೆಂಟ್ ವಿಲ್ ಥಿಂಕ್ why I explain so much andre, because that's called understanding. Okay, let's go for next question now. The difference between the equivalence capacitance of two identical capacitors connected in parallel to that of series ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಇವರು, ಫಸ್ಟ್ ಪ್ಯಾರಲಲ್ ಎರಡು ಕೆಪಾಸಿಟರ್ಸ್ ಇದೆ, ನನಗೆ ಗೊತ್ತಿಲ್ಲ C1 and C2 ಅಂತ. ಫಸ್ಟ್ ಅವರು ಪ್ಯಾರಲಲ್ ಕಟ್ ಮಾಡ್ತಾ ಇದ್ದಾರೆ, they are not saying anything. The difference between two identical capacitors connected in parallel to that of series. Obviously ನಿಮ್ಗೆ ಗೊತ್ತಿರೋಂಗೆ ಪ್ಯಾರಲಲ್ ಜಾಸ್ತಿ ಇರುತ್ತಲ್ವಾ. ಸೊ ನೀವು ಯಾವತ್ತೇ ನೋಡಿ ರೆಸಿಸ್ಟೆನ್ಸ್ ತಗೊಂಡ್ರೆ, ನೀವು ರೆಸಿಸ್ಟೆನ್ಸ್ ತಗೊಂಡ್ರೆ ಸೀರೀಸ್ ಜಾಸ್ತಿ ಇರುತ್ತೆ, ಪ್ಯಾರಲಲ್ ಕಡಿಮೆ ಇರುತ್ತೆ. ಕೆಪಾಸಿಟೆನ್ಸ್ ತಗೊಂಡ್ರೆ ಪ್ಯಾರಲಲ್ ಜಾಸ್ತಿ ಇರುತ್ತೆ, ಸೀರೀಸ್ ಕಡಿಮೆ ಇರುತ್ತೆ. ನೀವು CP - CS ಅಂದ್ರೆ ಸೀರೀಸ್ ತಗೊಂಡಾಗ ಅದ್ರ ಆನ್ಸರ್ ಬಂದು 6 ಮೈಕ್ರೋಫ್ಯಾರಡ್ ಬರಬೇಕು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ದೇ ಆಸ್ಕಿಂಗ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಈಚ್ ಕೆಪಾಸಿಟರ್. ಎರಡು ಐಡೆಂಟಿಕಲ್, ಎರಡು ಒಂದೇ ವ್ಯಾಲ್ಯೂಸ್ ಅಂತ. ಈಗ ಏನ್ ವ್ಯಾಲ್ಯೂಸ್, ಸೊ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ. ಫಸ್ಟ್ ಆಫ್ ಆಲ್ ಒಂದು ವೇಳೆ ಎರಡು ಡೈರೆಕ್ಟ್ ಆನ್ಸರ್ ಚೆಕ್ ಮಾಡಿ, ಡೋಂಟ್ ಸಾಲ್ವ್ ದ ಕ್ವಶನ್ ಫಸ್ಟ್. ಜಸ್ಟ್ ದಿ ಆಪ್ಷನ್ಸ್. ಏನು ಆಪ್ಷನ್ಸ್? 2 ಮೈಕ್ರೋಫ್ಯಾರಡ್. ನೀವು 2 ಮೈಕ್ರೋಫ್ಯಾರಡ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರೋದೇ 4, ನಿಮಗೆ ಡಿಫ್ರೆನ್ಸ್ ಮಾಡಿದ್ರೆ 6 ಬರಬೇಕು. ನಿಮ್ಗೆ ಹೆಂಗೆ ಆಗುತ್ತೆ ಆಕ್ಚುಲಿ? ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ CP ಬಂದು ನಿಮಗೆ 2 + 2 ಬರುತ್ತೆ, 2 + 2 ಬಂದ್ರೆ 4, ಮ್ಯಾಕ್ಸಿಮಮ್ 4 ಮೈನಸ್ ಸಮಥಿಂಗ್ ಶುಡ್ ಬಿ 6. ಹೌ ಇಟ್ಸ್ ಪಾಸಿಬಲ್? ಇಟ್ಸ್ ನಾಟ್ ಪಾಸಿಬಲ್. 6 ಇನ್ನು ನೋಡಿ, 3 + 3 ತಗೊಳ್ಳಿ 6, ನಂಗೆ 6 ಮೈನಸ್ ಸಮಥಿಂಗ್ ಶುಡ್ ಬಿ 6. ನೀವು ಹೇಳ್ಬೋದು ಸರ್ CS 0 ಆಗಲ್ಲ. ಹೆಂಗ್ 0 ಆಗುತ್ತೆ? ಎರಡು ಕೆಪಾಸಿಟರ್ಸ್ ಕಾಂಟ್ ಇನ್ ಪ್ಯಾರಲಲ್, ನೋ ಸಾರಿ ಸೀರೀಸ್, ರೈಟ್? ಇಟ್ ನಾಟ್ ಬಿಕಮ್ 1/C 1/C ಆಗುತ್ತೆ, 0 ಆಗಿ ಸಾಧ್ಯ ಇಲ್ಲ. ಅಂದ್ರೆ ಇದು ಸಾಧ್ಯ ಇಲ್ಲ. ಅಂದ್ರೆ ನೀವು ನೋಡಿದ ತಕ್ಷಣ ಎರಡು ಆಪ್ಷನ್ ಎಲಿಮಿನೇಟ್ ಮಾಡಬಹುದು. ಈಗ ನಂತರ 4 ಮತ್ತು 6 ಇದೆ. ಸೊ ನೀವು ಎಕ್ಸಾಕ್ಟ್ಲಿ ಯು ಕ್ಯಾನ್, ವಾಟ್ ಈಸ್ ದ ಪ್ಯಾರಲಲ್ ಕೆಪಾಸಿಟೆನ್ಸ್? ಎರಡು CC ಇದೆಯಲ್ವಾ, ನಾಟ್ C1 C2, ಯು ಕ್ಯಾನ್ ಟೇಕ್ ಇಟ್ as C and C. ಸೊ ಪ್ಯಾರಲಲ್ ಅಂದ್ರೆ ಏನಾಗುತ್ತೆ? 1/C + 1/C. ಏನು ಕ್ಯಾಲ್ಕುಲೇಟ್ ಮಾಡಕ್ ಹೋಗಬೇಡಿ. 1/C + 1/C ಅಂದ್ರೆ ಇದು ಟೋಟಲ್ CP. ಹಾಗೆ ನಾವು CP ನಿಮಗೆ ಕೆಳಗಡೆ C² ಬರುತ್ತೆ, ಮೇಲೆಗಡೆ C + C 2C ಬರುತ್ತೆ. ಸೊ 1/CP. ಸೊ CP is equal to ನಿಮಗೆ C² by 2C ಬರುತ್ತೆ. ಸೊ CC ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ C/2. ಅಂದ್ರೆ CP ಬಂದು ನಿಮಗೆ C/2 ಬರುತ್ತೆ. ಅದೇ ನಿಮಗೆ ಸೀರೀಸ್ ಅಲ್ಲಿ ತಗೊಂಡಾಗ ನಿಮಗೆ 2C ಬರುತ್ತೆ. ನೋಡಿ, ಇಟ್ಸ್ ವೆರಿ ಸಿಂಪಲ್. ಇಟ್ ಇಸ್, ಐ ಥಿಂಕ್ ಐ ಟೋಲ್ಡ್ ರಿವರ್ಸ್, ಸಾರಿ, ದಿಸ್ ಈಸ್ ಸೀರೀಸ್ ಅಲ್ವಾ. ದಟ್ ಇಸ್ ಅ ಕನ್ಫ್ಯೂಷನ್. ಯಾವತ್ತೇ ಆಗಲಿ ನಂಗೆ ಏನು ತಿಂಗ್ ಸಡನ್ ಫ್ಲಾಶ್ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ 4 ಇಲ್ಲಿ ಹಾಕಿದ್ರೆ, ಇಫ್ ಐ ಪುಟ್ ದ ವ್ಯಾಲ್ಯೂ 4 - 2 ನನಗೆ ನೆಗೆಟಿವ್ ವ್ಯಾಲ್ಯೂ ಬರ್ತದೆ. ಸೊ ನೆಗೆಟಿವ್ ಹೆಂಗೆ ಬಂತು ಸಡನ್ ಫ್ಲಾಶ್ ಆಗೋಕೆ. ಸೊ ಎನಿವೆ, ಸೊ CS ಇದು, ಸಾರಿ, ಇದೇನಾಗುತ್ತೆ ಅಂದರೆ ಇದರಲ್ಲಿ ಜಾಸ್ತಿ ಇರುತ್ತೆ. ಸೊ ಅಂದರೆ CS ಬಂದು ನಿಮಗೆ ಹ್ಯಾಸ್ ಟೋಲ್ಡ್ ಯು ಇಟ್ ಇಸ್ C/2, 2C - C/2. ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಸರಿ, ರೆಸಿಸ್ಟರು ಮತ್ತು ಕೆಪಾಸಿಟರ್ ರಿವರ್ಸ್, ಆಯ್ತಾ? ಸೊ ಕೆಪಾಸಿಟೆನ್ಸ್ ಇನ್ ಕೇಸ್ ಆಫ್ ಪ್ಯಾರಲಲ್ಲಿ ಎರಡು ಆ್ಯಡ್ ಆಗುತ್ತೆ, 2C + C ಆ್ಯಡ್ ಆಗುತ್ತೆ, 2C. ಸೀರೀಸಲ್ಲಿ C/2 ಆಗುತ್ತೆ. ಸೊ ಇದರ ವ್ಯಾಲ್ಯೂನೇ 6 ಮೈಕ್ರೋಫ್ಯಾರಡ್ ಇರಬೇಕು. ಜಸ್ಟ್ ಸಬ್ಸ್ಟಿಟ್ಯೂಟ್ ಅಂಡ್ ಚೆಕ್ ಇಟ್. ಯಾವುದನ್ನ ಹಾಕಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ನೋಡಿ, ಡೈರೆಕ್ಟಾಗಿ 4 ಹಾಕಿ, 4 × 2 8, 8 4/2 is 2, ಆನ್ಸರ್ ಇಸ್ 6. ಆನ್ಸರ್ ಇಸ್ 4. ಅರ್ಥ ಇದೆ ಕ್ಲಿಯರ್ ಆಗಿ? ಇಟ್ಸ್ ವೆರಿ ವೆರಿ ಸಿಂಪಲ್. ಎರಡು ಆಪ್ಷನ್ ಈಸಿಯಾಗಿ ಎಲಿಮಿನೇಟ್ ಮಾಡಬೇಕು. ನಂತರ ಏನು ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಿದಿರೋ ಇದನ್ನ ಮಾಡ್ಬೇಕು ನೀವು. ನೆನ್ಪಿಟ್ಕೊಳ್ಳಿ, ಕೆಪಾಸಿಟೆನ್ಸು ಮತ್ತೆ ರೆಸಿಸ್ಟರ್ಸು ರಿವರ್ಸ್ ಇರುತ್ತೆ ಫಾರ್ಮುಲಾಸು. ಅಲ್ಲಿ ರೆಸಿಸ್ಟರ್ದು ಸೀರೀಸ್ ಫಾರ್ಮುಲಾ, ಇಲ್ಲ ಕೆಪಾಸಿಟರ್ದು ಫಾರ್ಮುಲಾ. ಯಾಕಂದ್ರೆ ಆಬ್ವಿಯಸ್ಲಿ ಅಲ್ವಾ, ಕಾಮನ್ ಸೆನ್ಸ್ ಯೂಸ್ ಮಾಡಿ. ಕೆಪಾಸಿಟರ್ ಎನರ್ಜಿ ಸ್ಟೋರ್ ಮಾಡುತ್ತೆ, ರೆಸಿಸ್ಟರ್ಸ್ ಎನರ್ಜಿ ಡಿಸಿಪೇಟ್ ಮಾಡ್ತಾರೆ, ಎರಡು ಆಪೋಸಿಟ್ ನೇಚರ್ ಅಲ್ವಾ. ಆಯ್ತು, ಓಕೆ. ನಂತರ ಈಗ ಇನ್ನೊಂದು ಕ್ವಶನ್ ಇದೆ ನೋಡಿ. ಈ ಕ್ವಶನ್ ಅದು ಬೇಜೆಂಟ್ ಡೆಡ್ ಈಸಿ ಕ್ವಶನ್ ಆಕ್ಚುಲಿ. ಸೊ ಫಸ್ಟ್ ಆಫ್ ಆಲ್, ನಮ್ಮ ಮ್ಯಾಥ್ ಇದು ಪ್ಯೂರ್ ಮ್ಯಾಥಮೆಟಿಕ್ಸ್. No, I love questions having a lot of mathematics. Okay, just if you have mathematics knowledge is sufficient. So first of all, ಏನಾಗುತ್ತಂದ್ರೆ ನಾವು ಮ್ಯಾಥ್ಸ್ ಅಲ್ಲಿ ಯಾವುದೇ ಗ್ರಾಫ್, ನಿಮ್ಗೆ ಗೊತ್ತಲ್ಲ, VT ಗ್ರಾಫ್, AT ಗ್ರಾಫ್, DT ಗ್ರಾಫ್ಸ್, ಸೋ ಮೆನಿ ಗ್ರಾಫ್ ವಿಲ್ ಬಿ ಡಿಸ್ಕಸಿಂಗ್ ಇನ್ ಮ್ಯಾಥಮೆಟಿಕ್ಸ್. ಓಕೆ, ಇಲ್ಲಿ V ಮತ್ತೆ X ಅನ್ ಗ್ರಾಫ್ ಇದೆ. ಇದರ ಸ್ಲೋಪ್, ಇದು ಸ್ಲೋಪ್ ಏನಪ್ಪಾ ಮ್ಯಾಥಮೆಟಿಕ್ಸ್ ಸ್ಲೋಪ್ ಇಸ್ ನಥಿಂಗ್ ಬಟ್ y ಡಿವೈಡೆಡ್ ಬೈ y ಕೋಆರ್ಡಿನೇಟ್ ಡಿವೈಡೆಡ್ ಬೈ x ಕೋಆರ್ಡಿನೇಟ್. ನಮ್ಗೆ ಗೊತ್ತಿದೆ ಆಕ್ಚುಲಿ. ಇನ್ನು V ಡಿವೈಡೆಡ್ ಬೈ X ಬಂದು ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ನೀವು ಅದನ್ನು ಯೋಚನೆ ಮಾಡೋದು ಬೇಕಾಗಿಲ್ಲ ಆಕ್ಚುಲಿ. ಇಲ್ಲಿ ಏನು ಕ್ವಶನ್ ಅಂದ್ರೆ ದೇ ಆರ್ ಗಿವನ್ ಸಮ್ ಗ್ರಾಫ್,
ದೇ ಗಿವನ್ ಸಮ್ ABCD ವ್ಯಾಲ್ಯೂಸ್ ಯಾವ್ದು ಈಕ್ವಲ್ ಆಗಿರುತ್ತೆ ಅಂತ ಕೇಳ್ತಾರೆ. ನೋಡಿ ಇದೆಲ್ಲ ಗಿವನ್ ವೇರಿಯಸ್ four options. So whatever may be this y, whatever may be this x, so I'm very much sure slope of this is equal to slope of this. ಎರಡು ಸ್ಲೋಪ್ ಈಕ್ವಲ್ ಆಗಿರುತ್ತೆ. ಅಂದ್ರೆ ಎ ಮತ್ತೆ ಬಿ ಸ್ಲೋಪ್ ಈಕ್ವಲ್ ಆಗಿರುತ್ತೆ. ಅಂದ್ರೆ ಏನಾದ್ರೂ ಆಗಿರ್ಲಿ, ಕ್ವಾಂಟಿಟಿ ಫಿಸಿಕಲ್ ಕ್ವಾಂಟಿಟಿ, ಅದು ವೋಲ್ಟೇಜ್ ಆಗಿರ್ಲಿ, ಇಲ್ಲ ಡಿಸ್ಟೆನ್ಸ್ ಆಗಿರ್ಲಿ, ಇಲ್ಲ ವೆಲಾಸಿಟಿ ಆಗಿರ್ಲಿ, ಡಿಸ್ಟೆನ್ಸ್ ಆಗಿರ್ಲಿ, ಆಕ್ಸಲೇಷನ್ ಆಗಿರ್ಲಿ, ಟೈಮ್ ಆಗಿರ್ಲಿ, ಏನಾದ್ರೂ ಆಗಿರ್ಲಿ, ಆ ಎರಡು ಸ್ಲೋಪ್ ಕಾನ್ಸ್ಟೆಂಟ್ ಇದೆ. ಅಂದ್ರೆ ಎರಡದು ಏನು v/x ಇದೆ ಅಲ್ವಾ, ಅದರ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದ್ರೆ ಎನಿಥಿಂಗ್ ಇನ್ ದಿಸ್ ಕೇಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಾಸ್ v/x, as you know, E is equal to v/d. We did a questions on this also in electric charges and fields in the previous video. Okay, E is equal to v/d alva. ಅಂದ್ರೆ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಸೇಮ್ ಇರುತ್ತೆ. ಸೊ ಆನ್ಸರ್ E is equal to EC. ಪಕ್ಕ ಇದೊಂದು, ಇನ್ಯಾವುದು ಆಪ್ಷನ್ಸ್ ಇಲ್ಲ, ಅದು ಅವ್ರು ಕೊಟ್ಟು ಇಲ್ಲ ಆಕ್ಚುಲಿ. ಇನ್ಫ್ಯಾಕ್ಟ್ ದೇ ಶುಡ್ ಕನ್ಫ್ಯೂಸ್ ಲಿಟಲ್ ಬಿಟ್. ಅಂದ್ರೆ ಒಂದು A is equal to EC ಕೊಡೋದು, ಇನ್ನೊಂದು A is equal to EC. ಬಟ್ ಇನ್ನೊಂದು ಆಪ್ಷನ್ ಅಲ್ಲಿ ED ಇಮ್ಯಾಜಿನ್, ನಾನೇ ಕೊಟ್ಟಿಲ್ಲ ಬಟ್ ನಾನು ನಿಮ್ಗೆ ಕನ್ಫ್ಯೂಸ್ ಮಾಡ್ತೀನಿ. ಓಕೆನಾ, ಈಗ ಇನ್ನೊಂದು ಆಪ್ಷನ್ ಕೊಡಿದ್ರೆ EA is equal to EC and they given that EV is more than ED ಅಂತ. ಇಲ್ಲಿ ಈಸಿ ಕೊಟ್ಬಿಟ್ಟಿದ್ರೆ ಬಿಡಿ, ಬಿಕಾಸ್ ಜಸ್ಟ್ ಚೆಕ್ ಮಾಡಿದ ತಕ್ಷಣ ಎಲಿಮಿನೇಟ್ ಆಯ್ತು. ಯಾವ ಆಪ್ಷನಲ್ಲೂ EA is equal to EC ಇಲ್ಲ, ಸೊ ಹೋಯ್ತಿದೆ ಆಕ್ಚುಲಿ. ಆಯ್ತಾ, ಈಗ ಸೊ ಸಿ ಅಲ್ವಾ ಇದು ಸಿ. ಓಕೆ, ಈಗ ನೋಡಿ ಎರಡು ಆಪ್ಷನ್ ಇದೆ. ಈಗ ಹೆಂಗೆ ಫೈಂಡ್ ಮಾಡ್ತೀರಾ? EA is equal to EC ಇದು ಆಯ್ತು, ಇದು ಆಗುತ್ತೆ ಆನ್ಸರ್ ಅಲ್ವಾ. ಈಗ ಇದನ್ನ ಚೆಕ್ ಮಾಡಿ. ಇದನ್ನ ಹೆಂಗೆ ಚೆಕ್ ಮಾಡ್ತೀರಾ? ಯಾವ್ದು ಸ್ಲೋಪ್ ಜಾಸ್ತಿ ಇದೆ, ಸ್ಟೀಪ್ ಯಾವ್ದಿದೆ, ಸ್ಟೀಪ್ ಆಗಿ ಯಾವ್ದಿದೆ ನೋಡಿ, ನೀವು ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ನೋಡಿ ಡಿ ಬಂದು ತುಂಬಾ ಸ್ಟೀಪ್ ಇದೆ, ಅಂದ್ರೆ ಇದರ ಸ್ಲೋಪ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ED ಈಸ್ ಮೋರ್ ದ್ಯಾನ್. ನೀವು ಕೇಳ್ಬೋದು ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಿರಲಿ. ಅಫ್ಕೋರ್ಸ್ ಇದು ಇನ್ಕ್ರೀಸಿಂಗ್ ಸ್ಲೋಪ್, ಇದು ಡಿಕ್ರೀಸಿಂಗ್ ಸ್ಲೋಪ್, ಅವೆಲ್ಲ ಬೇಡ ನಮಗೆ ಮ್ಯಾಗ್ನಿಟ್ಯೂಡ್ ಬೇಕು. ಅರ್ಥ ಆಯ್ತು ಆಕ್ಚುಲಿ. ಸೊ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಸ್ಟೀಪ್ ಯಾವ್ದು ಸ್ಲೋಪ್ ಜಾಸ್ತಿ ಇದೆ, ಡಿದು ಸ್ಲೋಪ್ ಜಾಸ್ತಿ ಇದೆ, ಇದು ಕಡಿಮೆ ಇದೆ. ನೋಡಿ ಕಡಿಮೆ ಸ್ಲೋಪ್, ಫಾರ್ ಎವ್ರಿ ಒನ್ ಇಟ್ಸ್ ಓನ್ಲಿ ರೈಸಿಂಗ್ ದಿಸ್ ಮಚ್. ಆದ್ರೆ ಇದಕ್ಕೆ ಫಾರ್ ಎವ್ರಿ ಒನ್ ಸೋ ಮಚ್ ಇಸ್ ರೈಸ್, ಸ್ಲೋಪ್ ಜಾಸ್ತಿ ಇದೆ. ಅದರಿಂದ ಏನಾಗುತ್ತೆ, ಈಸಿಯಾಗಿ ಯು ಕ್ಯಾನ್ ಸೇ ED is more than EB. So it's a pure mathematics slope concept. Slope is equal to y/x and that's nothing but v divided by x. That's nothing but in this case you get electric field. ನಿಮಗೆ ಸಿಗುತ್ತೆ electric field is equal to nothing but v/d. ಇದು ಡೆರಿವೇಶನ್ ತುಂಬಾ ಫೇಮಸ್ PUC ಅಲ್ಲಿ. ಓಕೆ, ನಂತರ ಅಗೇನ್ ಐ ಲವ್ ದಿಸ್ ಕ್ವೆಶ್ಚನ್. ಓಕೆ, ನಿಮಗೆ ನೋಡಿ ಯಾವತ್ತ ಪವರ್ಸ್ ನಾನು ಹೇಳಿ ನಿಮ್ಗೆ ಲಾಸ್ಟ್ ಈವನ್ ಎಲೆಕ್ಟ್ರಿಕ್ ಚಾರ್ಜಸ್ ವಿಡಿಯೋ ಕೂಡ ಹೇಳಿದೆ ನಿಮಗೆ, ಅಲ್ಲೂ ಇದೇ ರೀತಿ ಕ್ವಶನ್ ಮಾಡಿದ್ರಿ. ನೀವೇ ಟ್ರೈ ಮಾಡಿ. ಈಗ 10⁻⁷ 10⁻⁷ 10⁻⁷ ನೀವೇನ್ ಮಾಡಕ್ಕೆ, ಈಗ ತಲೆಯನ್ನೇ ಕೆಡ್ಸ್ಕೊಂಬಾರ್ದು ಪವರ್ಸ್ ಬಗ್ಗೆ, ಜಸ್ಟ್ ನಂಬರ್ ಬಗ್ಗೆ ತಲೆ ಕೆಡ್ಸ್ಕೊಬೇಕು. ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿ. ಏನ್ ಕ್ಯಾಲ್ಕುಲೇಷನ್? 2 ಪಾಯಿಂಟ್ ಚಾರ್ಜಸ್ ಎ ಬಂದು 3 ನ್ಯಾನೋ ಕೂಲಮ್, ಇನ್ನೊಂದು 1 ನ್ಯಾನೋ ಕೂಲಮ್, ಸಪರೇಟ್ ಬೈ ಡಿಸ್ಟೆನ್ಸ್ 5 ಸೆಂಟಿಮೀಟರ್. ಓಕೆ, 3 ನ್ಯಾನೋ ಕೂಲಮ್ಸ್ ಮತ್ತೆ 5 ನ್ಯಾನೋ ಕೂಲಮ್ಸ್ ದೇ ಆರ್ ಸಪರೇಟೆಡ್ ಬೈ ಎ ಅಲ್ವಾ ಇದು ಎ. ಬಿ ಏನು 1 ನ್ಯಾನೋ ಕೂಲಮ್, ದೇ ಆರ್ ಸಪರೇಟೆಡ್ ಬೈ 5 ಸೆಂಟಿಮೀಟರ್ಸ್ ಅಪಾರ್ಟ್. ಓಕೆ, ವೆರಿ ಗುಡ್. ಈಗೇನಾಗುತ್ತೆ? ಸೊ ಕ್ವಶನ್ ಇಸ್ ವಾಟ್ ದ ವರ್ಕ್ ಡನ್ ಟು ಮೂವ್ ದ ಚಾರ್ಜ್ B towards A by 1 ಸೆಂಟಿಮೀಟರ್. ನೋಡಪ್ಪ, ಇದನ್ನ ಇಲ್ಲಿ ಮೂವ್ ಮಾಡ್ತಾ ಇದೆಯಾ, ಎಷ್ಟು ವರ್ಕ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಆಕ್ಚುಲಿ ಬಿ ಅಂತ ತಗೊಂಡ್ರೆ, ಇದನ್ನ B' ಅಂತ ತಗೊಂಡ್ರೆ ವರ್ಕ್ ಡನ್ ವೆರಿ ಸಿಂಪಲ್ ರೀ. ವಾಟ್ ಈಸ್ ವರ್ಕ್ ಡನ್? ವರ್ಕ್ ಡನ್ ಇಸ್ ನಥಿಂಗ್ ಬಟ್ V is equal to work done by quantity of charge moved. It's a basic formula that you learnt in your electric potential capacitance. So ಇದನ್ನ ತುಂಬಾ ಸತಿ ಯೂಸ್ ಮಾಡಿದೀವಿ. ಸೊ ವರ್ಕ್ ಡನ್ ಇಸ್ equal to ಏನಾಗುತ್ತೆ, V into Q ಆಗುತ್ತೆ. ವರ್ಕ್ ಡನ್ ಅಂದ್ರೆ ವೋಲ್ಟೇಜ್ ಇಂಟು ದ ಚಾರ್ಜ್ ಮೂಡ್. You just have to find the voltage here B and B dash. B dash obviously ಜಾಸ್ತಿ ಇರುತ್ತೆ because you have to do more work to move the charge because ಎರಡು ಪಾಸಿಟಿವ್ ಅಲ್ವಾ. ಸೊ ನೀವು B dash ಗೆ ಜಾಸ್ತಿ ವರ್ಕ್ ಮಾಡಬೇಕು. ಸೊ ಇದು ವೋಲ್ಟೇಜ್ ಜಾಸ್ತಿ ಇರುತ್ತೆ, V dash ವೋಲ್ಟೇಜು. ಮತ್ತೆ ನೀವು ಇದನ್ನ VB dash ಅಂತ ತಗೊಂಡು ಇದನ್ನ VB ಅಂತ ತಗೊಂಡು ಇದೆರಡು ಸಬ್ಟ್ರಾಕ್ಟ್ ಮಾಡಬೇಕು, ಆನ್ಸರ್ ಸಿಗುತ್ತೆ. ಓಕೆ, ಸೊ ಈಗ ನೀವು ಇಷ್ಟೊಂದು ಸಬ್ಟ್ರಾಕ್ಟ್ ಎಲ್ಲ ಮಾಡಕ್ಕೆ ಆನ್ಸರ್. ಸೊ ಯು ಹ್ಯಾವ್ ಟು ಫೈಂಡ್ ಅ ವೋಲ್ಟೇಜ್ at B, you have to find a voltage at B dash, then subtract both. Then whatever answer you get, you would multiply that answer with 1 nano coulomb, then you get a correct answer. ಅವೆಲ್ಲ ಮಾಡೋಷ್ಟೇ ಬೇಕಾದ್ರೆ ಜಸ್ಟ್ ಯೋಚನೆ ಮಾಡಿ. ಆಕ್ಚುಲಿ ಪೊಟೆನ್ಷಿಯಲ್ ಫಾರ್ಮುಲಾ ಏನು? 1/4πε0 Q ದ ಸೋರ್ಸ್ ಚಾರ್ಜ್. ಇಲ್ಲಿ ಸೋರ್ಸ್ ಚಾರ್ಜ್, ಇದು ಟೆಸ್ಟ್ ಚಾರ್ಜ್, ಇದು ನಾವು ಇದನ್ನು ಮೂವ್ ಮಾಡ್ತಾ ಇದ್ದೀವಿ. Q divided by distance at which you are finding. ಇದೆಷ್ಟು ಟೋಟಲ್ ಎಷ್ಟು ಡಿಸ್ಟೆನ್ಸ್ ಇದೆ? 5 ಇದೆ ಅಲ್ವಾ. ಸೊ ಅಂದ್ರೆ ಅಪ್ ಟು ಇಲ್ಲಿವರೆಗೂ 4 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೂ 5 ಆಗುತ್ತೆ. ಓಕೆನಾ, ಅಂದ್ರೆ 4 ಪೊಟೆನ್ಷಿಯಲ್ ಅಟ್ 4 ಇಸ್ ಮೋರ್. ಸೊ ನಿಮಗೆ 4 1/4πε0 Q/4 ಮೈನಸ್ 1/4πε0 Q/5 ಬರುತ್ತೆ. 1/4πε0 Q ಎರಡಲ್ಲೂ ಕಾಮನ್ ಇರುತ್ತೆ. ಅದು ತಗೊಂಡ್ರೆ ನಮಗೆ 1/4πε0 ಬಂದು 9 ಬರುತ್ತೆ. ಐ ಆಮ್ ನಾಟ್ ವರಿಡ್ ಅಬೌಟ್ ಫ್ರಾಕ್ಷನ್ಸ್ ಅಂಡ್ ಆಲ್. Q ಬಂದು ನನಗೆ ಎಷ್ಟಿದೆ? Q ಬಂದು 3 ಇದೆ. ಆ್ಯಂಡ್ ನನಗೆ 1/4 ಮೈನಸ್ ನನಗೆ
1/5 ಬರ್ತಾ ಇದೆ, 5 4 20 ಬರುತ್ತೆ, 20 5 - 1 4 ಆಗುತ್ತೆ, 1/20 ಬರುತ್ತೆ, 1/20 ಇಂಟು 9 ಇಂಟು 3 ಬರುತ್ತೆ, 9 ಅಂದ್ರೆ ಅಪ್ರಾಕ್ಸಿಮೇಟ್ 10 ಅಂತ ತಗೊಳ್ಳಿ. ಸೊ 10 10 ಕ್ಯಾನ್ಸಲ್ 2 ಬರುತ್ತೆ, 2 ಇಂಟು 3 ಅಪ್ರಾಕ್ಸಿಮೇಟ್ 1.5. ಸೊ ದ ಆನ್ಸರ್ ನಾಟ್ 1.5, ಸ್ವಲ್ಪ 1.5 ಕಡಿಮೆ ಇರಬೇಕು. ದ ಆನ್ಸರ್ ಫಲ್ ಇಸ್ 1.3. ಎಷ್ಟು ಈಸಿ ಅಲ್ವಾ? ದಿಸ್ ಇಸ್ ಹೌ ಯು ಶುಡ್ ಡೂ ಇಟ್. ಯು ಡೋಂಟ್ ಹ್ಯಾವ್ ಟು ಎವ್ರಿಥಿಂಗ್. ಅರ್ಥ ಆಗಿಲ್ವಾ? ನಾನು ಫುಲ್ ಹೇಳ್ಕೊಡ್ತೀನಿ ನೋಡಿ. ಅರ್ಥ ಆಯ್ತು ನಿಮಗೆ, ಮುಂದೆ ಮೂವ್ ಆಗಿ. ಇಲ್ಲ ಸರ್ ಅರ್ಥ ಆಗಿಲ್ಲ ಅಂದರೆ ಐ ವಿಲ್ ರೈಟ್ ದ ಸ್ಟೆಪ್ಸ್. ಓಕೆ, ಸೊ ನಾನು ಏನು ಹೇಳ್ತೇನೆ ಅಂದರೆ ವೋಲ್ಟೇಜ್ ಅಟ್ ಬಿ, ಆಯ್ತಾ, ವೋಲ್ಟೇಜ್ ಅಟ್ ಬಿ ಡ್ಯಾಶ್ ಮೈನಸ್ ವೋಲ್ಟೇಜ್ ಅಟ್ ಬಿ ಇಂಟು ದ ಚಾರ್ಜ್ ಮೋಡ್, ದಟ್ ವಿಲ್ ದ ವರ್ಕ್ ಡನ್. ವೋಲ್ಟೇಜ್ ಅಟ್ ಬಿ ಡ್ಯಾಶ್ ಇನ್ ಫಾರ್ಮುಲಾ 1/4πε0, ಅದರ ಚಾರ್ಜ್ ಕ್ಯೂ ಡಿವೈಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ 4 ಮೈನಸ್ 1/4πε0 ಎಷ್ಟು, ಡಿಸ್ಟೆನ್ಸ್ ಎಷ್ಟು ಕ್ಯೂ ಡಿವೈಡ್ ಬೈ ಡಿಸ್ಟೆನ್ಸ್ 5 ಇಂಟು ಎಷ್ಟು 1 ನ್ಯಾನೋ ಕೂಲಂಬ್, 1 ಇದೆ ಇಲ್ಲಿ. ಅದರಿಂದ ಐ ಡೋಂಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್, ನಿಮ್ಗೆ ಬೇಕಾದ ಬರ್ಕೊಬೋದು 10⁻9 ಅಂತ. ಓಕೆ, ಸೊ 1/4πε0 ಕ್ಯೂ ಒಂದು ಎರಡರಲ್ಲೂ ಕಾಮನ್ ಇದೆ, ಇಷ್ಟು ಫುಲ್ ಕಾಮನ್ ಇದೆ, ಅದನ್ನ ಫುಲ್ ತೆಗೆದಾಕ್ತಾ ಇದ್ದೀನಿ. 1/4πε0, ಸೊ ಕ್ಯೂನು ಆಚೆ ತೆಗೆದು ತೊಗೊತಾ ಇದ್ದೀನಿ, 1/4 ಮೈನಸ್ 1/5. ಸೊ ಇಲ್ಲಿ 1 ಇದೆ. ಸೊ ನನಗೇನು, ಆಸ್ ಐ ಟೋಲ್ಡ್ ಯು, ಡೋಂಟ್ ವರಿ ಅಬೌಟ್ ದ ಪವರ್ಸ್, ಬಿಕಾಸ್ ಎಲ್ಲದರಲ್ಲೂ 10⁻⁷ ಇದೆ. ಅದರಿಂದ ತಲೆ ಕೆಡ್ಸೋಲ್ಲ, 1 ಅಂತ ಬರ್ಕೊತೀನಿ ಇಲ್ಲಿ. ಇದ್ರದ್ದು 9 ನಂಗೆ ಆಲ್ರೆಡಿ ಚಾರ್ಜ್ ಕೊಟ್ಟಿದೆ, ಅದ್ರದ್ದು 3 ಅಂತ ಬರ್ಕೊತಾ ಇದ್ದೀನಿ. 1/4πε0 ಬಂದು 9 ಅಲ್ವಾ, 9 ಇಂಟು 10⁻9, ಬಟ್ ನಮಗೆ ಬೇಕಾಗಿಲ್ಲ ಅವೆಲ್ಲ. 9 ಇಂಟು 3 ಬರ್ಕೊತಾ ಇದ್ದೀನಿ. 1/5 ಮೈನಸ್ 1/5 4 20. ನಾನು ಇದನ್ನು ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. 9ನ 10 ಅಂತ ತೊಗೊತಾ ಇದ್ದೀನಿ. 10 10 10 2 20 ಅಂತ, ಸಾರಿ 2 ಅಂತ 2 ಡಿವೈಡ್ ಬೈ 3 1.5. ಬಟ್ ಆ್ಯಕ್ಚುಲಿ ಇದು 10 ಅಲ್ಲ, ಅದು 9 ಅದು, ಅಂದರೆ ಅದು ಆನ್ಸರ್ 1.5 ಕಡಿಮೆ ಇರಬೇಕು. ಅದು ಆನ್ಸರ್ ಬಂದು 1.35. ಇಷ್ಟೇ, ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇದೇ ರೀತಿ ಕ್ವಶನ್ ಇವನು ಎಲೆಕ್ಟ್ರಿಕ್ ಚಾರ್ಜ್ ಅಲ್ಲಿ ಬಂದು, ಇದು ಎಲ್ಲೇ ತುಂಬಾ ಕಡೆ ಬರುತ್ತೆ ಕ್ವಶನ್ ಈ ರೀತಿ. ಪವರ್ ಸೇಮ್, ಕೆಲವೊಂದ್ಸರಿ ಪವರ್ ಸೇಮ್ ಇರುತ್ತೆ, ಕೆಲವೊಂದ್ಸರಿ ನಂಬರ್ ಸೇಮ್ ಇರುತ್ತೆ. ಸೊ ಯು ಹ್ಯಾವ್ ಟು ಡೂ ಇನ್ ದಿಸ್ ಮೆಥಡ್. ಅರ್ಥ ಆಯ್ತಾ? ಲೆಟ್ಸ್ ಗೋ ನೆಕ್ಸ್ಟ್ ಕ್ವಶನ್. 8 drops of mercury equal radii combine. Okay, ಇದೊಂದು I still remember this question. So last year, so ಇದು KCET 2021 ಅಲ್ಲಿ ಬಂತು. So when I was teaching the students of KCET 2021, ನಮ್ಮ KCET 2021 ಬ್ಯಾಚ್ ಸ್ಟಾರ್ಟ್ ಮಾಡ್ಬೇಕಂತ ಟೀಚ್ ಮಾಡಬೇಕಂತ ಹೇಳಿದ್ರೆ, ಸೊ ಐ ಗೇವ್ ದಿಸ್ ಫಾರ್ಮುಲಾ ಫಾರ್ ದಮ್ ವೆನ್ ಐ ಆಮ್ ಟೀಚಿಂಗ್ ದಿಸ್. ಒಂದು ಫಾರ್ಮುಲಾ ಕೊಟ್ಟೆ ಅವ್ರಿಗೆ ನಾನು, ನೆನ್ಪಿಟ್ಕೊಳ್ಳಿ ಅಂತ. ದೇರ್ ವಾಸ್ ಒಂದು ಸ್ಟೂಡೆಂಟ್ ವಾಸ್ ಟೋಲ್ಡ್, ಸರ್ ಇವೆಲ್ಲ ಬರೋದಿಲ್ಲ ಆ್ಯಕ್ಚುಲಿ, ಯೂಶಲಿ ನೀಟಲ್ಲಿ ಬರುತ್ತಲ್ವಾ, JEE ಅಲ್ಲಿ ಬರುತ್ತೆ, CET ಬರೋದಿಲ್ವಲ್ಲ, ಈ ಥರ ಕಂಬೈನ್ ಮಾಡೋದು. ಇದೇ ರೀತಿ ಸರ್ಫೇಸ್, ಈವನ್ ಸರ್ಫೇಸ್ ಟೆನ್ಷನಲ್ಲಿ ಕ್ವಶನ್ ಬರುತ್ತೆ. ಡ್ರಾಪ್ಸ್ ಕಂಬೈನ್ ಆಗುತ್ತೆ, ಬಬಲ್ಸ್ ಕಂಬೈನ್ ಆಗುತ್ತೆ ಅಂತ ಈವನ್ ನನ್ನ ನೋಟ್ಸಲ್ಲಿ ನೋಡಿದ್ರು ನೀವು, ಆ್ಯಕ್ಚುಲಿ ಸೇಮ್ ಎಕ್ಸಾಕ್ಟ್ಲಿ ಫಾರ್ಮುಲಾ ಐ ಟೋಲ್ಡ್ ದೆಮ್ in the 20 before going to exam itself. ಅದೇ ಕ್ವಶನ್ ಬಂದಿದೆ ಆ್ಯಕ್ಚುಲಿ. ಆ್ಯಂಡ್ ದಟ್ಸ್ ದ ರೀಸನ್ ವಾಟ್ ಐಮ್ ಟೆಲಿಂಗ್ ಇಟ್. ಐ ಯೂಸ್ ಟು ಟೆಲ್ ಹಿಮ್, ಸೊ ಕಾನ್ಸೆಪ್ಟ್ ನೋಡಪ್ಪ, ಕಾನ್ಸೆಪ್ಟ್ ಅರ್ಥ ಮಾಡ್ಕೋ, ಇಟ್ಸ್ ನಾಟ್ ಅಬೌಟ್ ಕ್ವಶನ್ ಬರುತ್ತೆ ಅಂತಲ್ಲ. ಸೊ ನಿಮಗೆಲ್ಲ ಓವರ್ ಐಡಿಯಾ ಇರಬೇಕು. ಸೇಮ್ ಕ್ವಶನ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಟು ದ ಸ್ಟೂಡೆಂಟ್ಸ್ ಆಫ್ 2021. ಅದೇ ಕ್ವಶನ್ ಬಂದಿದೆ ಆ್ಯಕ್ಚುಲಿ. ಎಷ್ಟು ಈಸಿ ಗೊತ್ತಾ? ಇದಕ್ಕೊಂದು ಫಾರ್ಮುಲಾ ಇದೆ, ಬಿಟ್ಬಿಡಿ, ಒಂದೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ನೀವು C' = n1⁴ ಅಂತ ಹೇಳಿದ್ರೆ ಫಾರ್ಮುಲಾ ಬಂತು ನಿಮಗೆ ಆನ್ಸರ್. n+8 ಹಾಕಿದ್ರೆ q√8 ಬಂದು 2 ಬರುತ್ತೆ, ಆನ್ಸರ್ ಬಂದು 2 ಟೈಮ್ಸ್ ಮುಗಿದ ಆನ್ಸರ್. ಆದರೆ ಸರ್ ನನಗೆ ಒಂದೊಂದು ಫಾರ್ಮುಲಾ ಗೊತ್ತಿಲ್ಲ. ಸೊ ನನಗೆ, ಬಿಕಾಸ್ ನಾನು ಹೇಳ್ದಂಗೆ ಅದೇ ಹಂಡ್ರೆಡ್ಸ್ ಆಫ್ ಫಾರ್ಮುಲಾಸ್, ನಾನು ಈ ಕ್ವಶನ್ದಲ್ಲಿ ಇಷ್ಟೊಂದು ಫಾರ್ಮುಲಾಸ್ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಕ್ವಶನ್ಗೆ ಒಂದು ಫಾರ್ಮುಲಾ ಇರುತ್ತೆ, ನಾವು ಅದನ್ನ ನೆನ್ಪಿಟ್ಕೊಂಡು ಆಗೋದಿಲ್ಲ. ಬಟ್ ಕಾಮನ್ ಸೆನ್ಸ್ ಯೂಸ್ ಮಾಡೋದು ಇದು ಈಸಿ ಇರುತ್ತೆ ಆ್ಯಕ್ಚುಲಿ. ನೋಡಿ, ವೆರಿ ಸಿಂಪಲ್. 8 ಡ್ರಾಪ್ಸ್ ಇರುತ್ತಾ, 8 ಡ್ರಾಪ್ಸ್ ಇದೆ, ಕಂಬೈನ್ ಆಗ್ತಾ ಇದೆಯಾ, ಅದೊಂದು ದೊಡ್ಡ ಡ್ರಾಪ್ ಆಗುತ್ತೆ. ಓಕೆ, ಈಗ ನಿಮ್ಗೆ ಏನಂದ್ರೆ ಕೆಪಾಸಿಟೆನ್ಸ್ ಆಫ್ ದಿಸ್ ಸರ್ಕ್ಯುಲರ್, ಅಂದರೆ ಒಂದು ಸರ್ಕ್ಯುಲರ್ ಕಂಡಕ್ಟರ್ ಕೆಪಾಸಿಟೆನ್ಸ್ ಒಂದು ಫಾರ್ಮುಲಾ ಇದೆ. C = 4πε0 ಇಂಟು K ಟೈಮ್ಸ್ ಆಫ್ R. K ನೀವು ಬೇರೆ ತಗೊಂಡ್ರೆ K ಬರುತ್ತೆ, ε0 ಟೈಮ್ಸ್ ಇಂಟು K ಟೈಮ್ಸ್ ಆಫ್ R ಅಂತಿದೆ ಆ್ಯಕ್ಚುಲಿ. ಅಂದರೆ ಐ ಡೋಂಟ್ ವಾಂಟ್ ಟು ನೋ ಆಲ್ ದಿಸ್ ಥಿಂಗ್, ಜಸ್ಟ್ ಕೆಪಾಸಿಟೆನ್ಸ್ ಅನ್ನೋದು ರೇಡಿಯಸ್ಗೆ ಪ್ರಪೋರ್ಷನ್ ಆಗಿದೆ. ಅಂದರೆ ರೇಡಿಯಸ್ ಜಾಸ್ತಿ ಇದ್ರೆ ಕೆಪಾಸಿಟೆನ್ಸ್ ಜಾಸ್ತಿ. ಇದು ಕಾಮನ್ ಸೆನ್ಸ್. ಸಣ್ಣ ಬಬಲ್ ಇದೆ, ಅದು ಜಾಸ್ತಿ ಕಡಿಮೆ ಚಾರ್ಜ್ ತೊಗೊಳುತ್ತೆ. ದೊಡ್ಡ ಬಬಲ್ ಇದೆ, ಜಾಸ್ತಿ ದೊಡ್ಡದು ಬಿಗ್ ಡ್ರಾಪ್ ಇದೆ, ಸಾರಿ ನಾಟ್ ಬಬಲ್ ಡ್ರಾಪ್, ಐ ಆಮ್ ಸಾರಿ. ಸೊ ಡ್ರಾಪ್ ಇಸ್ ಡಿಫ್ರೆಂಟ್, ಬಬಲ್ ಇಸ್ ಡಿಫ್ರೆಂಟ್. ಓಕೆ, ಒಂದು ದೊಡ್ಡ ಡ್ರಾಪ್ ಇದೆ, ಅದು ಜಾಸ್ತಿ ಚಾರ್ಜ್ ತೊಗೊಳುತ್ತೆ. ಇದು ವೆರಿ ಕಾಮನ್ ಸೆನ್ಸ್. ಅಂದರೆ ಈಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ. ಇಲ್ಲಿ ನೋಡಿ, ಸಿಂಪಲ್. ಕೆಪಾಸಿಟೆನ್ಸ್ ಅನ್ನೋದು ರೇಡಿಯಸ್ಗೆ ಪ್ರಪೋರ್ಷನ್ ಆಗಿರುತ್ತೆ. ಇದು ಪ್ಯೂರ್ ಮ್ಯಾಥಮೆಟಿಕ್ಸ್ ಕ್ವಶನ್. ನಿಮಗೆ 10th ಬರ್ತಾ ಇತ್ತು, 3 bubbles, 4 small spheres are melted and recasted to form a big sphere in mathematics. ಅದೇ ಕ್ವಶನ್ ಅಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಷ್ಟೇ. ಒಂದರದ್ದು ವಾಲ್ಯೂಮ್ ಸೇಮ್ ಇರುತ್ತೆ. ಇಲ್ಲಿ ಒಂದರದ್ದು 8 ಆಗಿದೆ. ಸೊ ಒಂದರದ್ದು ವಾಲ್ಯೂಮ್ ಬಂದು 4/3 pi r3. ದಟ್ ಮಸ್ಟ್ ಬಿ ಈಕ್ವಲ್ ಟು 4/3 ಇಂಟು ಪೈ ಇಂಟು ಬೇಗ r3. ಅಷ್ಟೇ, ಮುಗಿದ ಆನ್ಸರ್. 4/3 pi 4/3 ಕ್ಯಾನ್ಸಲ್. ನೋಡಿ, ನಿಮ್ಗೆ ಇದ್ರೆ 8 ಇಂಟು r3 ಮಸ್ಟ್ ಬಿ ಈಕ್ವಲ್ ಟು r3 ಬರುತ್ತೆ.
ಇದ್ರದ್ದು 3 ಈ ಸೈಡ್ ತೊಗೊಂಡಾಗ ನಿಮಗೆ 8 ನಾನು 8 ಬದಲು n ಅಂತ ತೊಗೊಂಡ್ರೆ n to the power of 1/3 ಬರುತ್ತೆ. ಕ್ಯೂಬ್ ರೂಟ್ ತೊಗೊಂಡಿದ್ದೀವಿ. R must be equal to R. Since your capacitance is directly proportional, since the capacitance is proportional to R, then obviously the R is proportional to n power half. n to the power of ಕ್ಯೂಬ್ ರೂಟ್. ಎಷ್ಟು ಈಸಿ ನೋಡಿ, ಫಾರ್ಮುಲಾ ಸಾಕು ಸೆಕೆಂಡ್ರಿ, ಬಟ್ ನೋಡಿ ಅರ್ಥ ಮಾಡ್ಕೊಂಡು ತುಂಬಾ ಈಸಿ. ಹಾಗೇನಂತ ಆಬ್ವಿಯಸ್ಲಿ ರೇಡಿಯಸ್ ಎನ್ ಎಷ್ಟು ಜಾಸ್ತಿ ಇದ್ರೆ ಅಷ್ಟು ರೇಡಿಯಸ್ಸು ಜಾಸ್ತಿ ಆಗುತ್ತೆ. ಬಟ್ ಡೈರೆಕ್ಟ್ಲಿ ಎನ್ ಅನ್ನು ಬರೀಬಾರ್ದು, n to the power of ಕ್ಯೂಬ್ ಅಂತ. ಇದೊಂದು ನೆನ್ಪಿಟ್ಕೊಡಿ. ಅಂದ್ರೆ ನೀವು ಏನೇ ವ್ಯಾಲ್ಯೂ ಬಂದ್ರೂ ಎಷ್ಟಿದೆ 8 ಡ್ರಾಪ್ಸ್ ಅಲ್ವಾ, ಇಲ್ಲಿ 8 ಡ್ರಾಪ್ಸ್. ಸೊ 8 ಡ್ರಾಪ್ಸ್ ಅಂದ್ರೆ 8 to the power of 1/3 ಬರುತ್ತೆ. ಅದ್ರ ಆನ್ಸರ್ ಬಂದು 2 ಬರುತ್ತೆ. ಸೊ ಆನ್ಸರ್ ಇಸ್ 2 ಟೈಮ್ಸ್. ಸೊ ಫಾರ್ಮುಲಾ ಬಂದು ಏನು, ಒಂದ್ ವೇಳೆ ನಿಮ್ಗೆ ಫಾರ್ಮುಲಾ ಬೇಕು ಅಂತ ಹೇಳಿದ್ರೆ C dash is equal to the new capacitance is equal to n to the power of 1/3 into Cm. ಅದೇ ರೀತಿ ನೀವು C dash ಮಾಡ್ಬೋದು, ಚಾರ್ಜ್ ಫೈಂಡ್ ಮಾಡ್ಬೋದು, ವೋಲ್ಟೇಜ್ ಫೈಂಡ್ ಮಾಡ್ಬೋದು, ಅದ್ರ ಕೆಪಾಸಿಟನ್ಸ್ ಲೈಕ್ ದಟ್ ವಿ ಕ್ಯಾನ್ ಹ್ಯಾವ್ ಡಿಫರೆಂಟ್ ಥಿಂಗ್ಸ್. ಸೊ ಕೆಲವೊಂದ್ಸರಿ ಸರ್ಫೇಸ್ ಏರಿಯಾ ಕನ್ಸಿಡರ್ ಮಾಡೋಕ್ಕಾಗುತ್ತೆ, ಕೆಲವೊಂದ್ಸರಿ ವಾಲ್ಯೂಮ್ ಮಾಡಬೇಕಾಗುತ್ತೆ. ಬಟ್ ಇಟ್ಸ್ ಲೈಕ್ ದಿಸ್ ಕ್ವಶನ್. ಅರ್ಥ ಆಯ್ತಾ ಈಗ? ಸೊ ಈ ರೀತಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೀವು ಮಾಡ್ಬೇಕು ಮಕ್ಕಳೇ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದಿಸ್ ಡಿಫರೆಂಟ್ ಮೆಥಡ್ಸ್. And also if you're interested in any courses in Simplified Minds, you can always take ನಾನೇ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಟೀಚ್ ಮಾಡ್ತೀನಿ, ಕೆಮಿಸ್ಟ್ರಿ ಮ್ಯಾಮ್ ಟೀಚ್ ಮಾಡ್ತಾರೆ. ಸೊ ಡೋಂಟ್ ವರಿ, and anything you want you can look at Simplified Minds app. And also I hope you have understood very well. ಸೊ ಈ ಮೆಥಡ್ಸ್ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಬೇರೆ ಏನೇನು ಮಾಡಿದೀನೋ ಬೇರೆ ಚಾಪ್ಟರ್ಸ್ ಅವೆಲ್ಲ ಲಿಂಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಪ್ಲೀಸ್ ಡೂ ಚೆಕ್ ದೋಸ್ ವಿಡಿಯೋಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಎ ನೈಸ್ ಡೇ. See you in the next videos. Bye bye, take care.